Nothing. Such a fool. Hey, what's the place called? This is the Avenue of Stars and it's got the handprints of all the Chinese famous artists. Oh wow, this is beautiful. That's nice. ತೆಗ್ದ What the hell? ಹಂಗೇನೆ ಸಾಯಿ, ಏನು ಗೊತ್ತಾಗಿಲ್ಲ ಅಂತಾನೆ ಅನ್ಕೋಬೇಕು. ಆಕ್ಷನ್ ಹಂಗೆ. You? Idiot. Hey, Huh? what do you think of yourself? Nothing. ಸಾಯಕ್ಕಂತಾನೆ ಬರ್ತಾರೆ. ಎಲ್ಲಿಗೆ ಹೋದ್ಲು? ಕೊನೆಗೆ ಇಲ್ಲೇ ತಿಂತ ಕೂತಿದ್ಲು. ಈಗ ದಿಢೀರಾಗಿ ಕಾಣಿಸ್ತಾನೆ ಇಲ್ಲ. Hey, ಬಂದ್ಲು ಈಗ. what? What do you think of yourself? Nothing. You came, you hit me, and you fell down. What can I do? Nothing. Nothing. Stupid. What? You want to take a picture? You want to take? Take a picture. Take. You idiot. Take. Stupid. You monkey. ಏನ್ ದೊಡ್ಡ ಕಿಲಾಡಿ ಇವಳು. ಹೋಗೆ. Hey, throw. Don't miss it. Catch. Thank you. Welcome, darling. Hello. Huh? What do you think of yourself? ಏನೇ ಇದನ್ ಬಿಟ್ಟು ಬೇರೆ ಏನು ಕೇಳೋದು ನಿನಗೆ ಗೊತ್ತಿಲ್ವಾ? Hello. I asked what do you think of yourself? ಅಯ್ಯ ಹೋಗೆ. Jobless. ಎಲ್ಲೆಲ್ಲೋ ತಿರುಗಾಡಿ ಕೊನೆಗೆ ಡಸ್ಟ್ಬಿನ್ ಪಕ್ಕ ಬಂದು ನಿಂತವಳೆ. Hello. How dare you? Idiot. Bruce Lee? ಬ್ರೂಸ್ಲಿ ತಗೋ. Hello. Huh? What do you think of yourself? Nothing. Nothing. Always saying the same word, nothing. You spoiled all my pictures. Wherever I'm going, you're following me? Hello. How do I know you're taking photographs? I'm here to enjoy myself. What's your Yeah, problem? really? Yeah? Yeah. You are wrong. ಅಯ್ಯೋ ದೇವ್ರೆ, ಇದನ್ ಕಂಡಿಡಿಯಕ್ಕೆ ಇಷ್ಟೊತ್ತು ಬೇಕಾಯ್ತಾ? ಚಿಕ್ಕಮ್ಮ ಕಾರ್ಟೂನ್. You. Huh? What do you think about yourself? Nothing. Hey. Hey. Excuse me. ಇದ್ರ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಯಾವ್ದ್ರ ಬಗ್ಗೆ? ಇಂಡಿಯಾ ಇಂದ ಇಷ್ಟು ಕಿಲೋಮೀಟರ್ ದಾಟ್ಕೊಂಡ್ಬಂದು ನನ್ನ ಮೀಟ್ ಮಾಡಿ ಜಗಳ ಮಾಡ್ತಿದ್ಯಲ್ಲ, ಅದ್ರ ಬಗ್ಗೆನೆ. ಏನ್ ಅನ್ಕೊಂಡಿದ್ಯಾ? ಏನು ಅನ್ಕೊಂಡಿಲ್ಲ. Huh? Look at that. I'm yours? Who, me? Yeah. Wait. For the past 20 days. ಒಂದು 15 ಸಲ ಮೀಟ್ ಮಾಡಿರ್ತೀವಲ್ವಾ, ಹಿಂಗೆ ಮೀಟ್ ಮಾಡಿದಾಗೆಲ್ಲ ನನ್ನ ಪೊಮೋರಿಯನ್ ತರ ಕಚ್ಚಿದ್ಯಾ? ಹಲೋ ಕಾರ್ಟೂನ್, ನಮ್ ಚಿಕ್ಕಮ್ಮ ಏನ್ ಪೊಮೇರೇನಾ? ನೋ 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 ನೋ, ನಿಮ್ ಚಿಕ್ಕಮ್ಮ ಡಾಬರ್ ಮ್ಯಾನ್. ಮತ್ತೆ ನೀವೇನ್ ಅರ್ಶಿಸನ? ಆಲ್ಸಿಷನ್ ಡಾಬರ್ ಮ್ಯಾನ್. ಈ ತರ ಪದೇ ಪದೇ ಮೀಟ್ ಮಾಡ್ತಿದ್ರೆ ಅದಕ್ಕೇನಂತಾರೆ? ನೀನೇ ಹೇಳು. ಡೆಸ್ಟಿನಿ. ವಾಟ್ ಯು ಮೀನ್? ನೀನ್ ನನಗಂತ ದೇವ್ರಾಗ್ಲೇ ಬರ್ದಿಟ್ಟಿದ್ದಾನೆ. ಏನಿದೆಲ್ಲ? ಡೆಸ್ಟಿನಿ, ದೇವ್ರು. ಐ ಡೋಂಟ್ ಬಿಲೀವ್ ಇನ್ ದಿಸ್. ಐ ಬಿಲೀವ್ ಇನ್ ರಿಯಾಲಿಟಿ. ನಾನು ಮತ್ತೆ ಹೇಳ್ತೀನಿ, ಈ ವಿಧಿ ಯಾರ ಕೈಯಿಂದನೂ ಬದಲಾಯಿಸಕ್ಕಾಗಲ್ಲ. ಹಾಗ ಒಂದ್ ಕೆಲ್ಸ ಮಾಡೋಣ. ಏನು? ಇದು ತುಂಬಾ ದೊಡ್ಡ ಶಾಪಿಂಗ್ ಮಾಲ್. ಇದನ್ ಸುತ್ತಕ್ಕೆ ಒಂದ್ ದಿನ ಆಗ್ಬೋದು. ಇವಾಗ ಟೈಮ್ 11:30. ಬಿಫೋರ್ 12. ದಟ್ ಮೀನ್ಸ್ ಇನ್ 30 ಮಿನಿಟ್ಸ್ ನಾವು ಇನ್ನೊಂದ್ಸಲ ಮೀಟ್ ಮಾಡಿದ್ರೆ ಅದು ಚಾನ್ಸೇ ಇಲ್ಲ. ಬಟ್ ಏನಾದ್ರೂ ನಾವು ಮೀಟ್ ಮಾಡಿದ್ರೆ ಐ ಬಿಲೀವ್ ಇನ್ ಯೋರ್ ಫೇಟ್, ಡೆಸ್ಟಿನಿ, ಬ್ಲಾ 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 ಬ್ಲಾ. ಓಕೆ, ನೀನ್ ಆ ಕಡೆಯಿಂದ ಹೋಗು, ನಾನು ಈ ಕಡೆಯಿಂದ ಹೋಗ್ತೀನಿ. ಓಕೆ, ಬಾಯ್ ಬಾಯ್. ಇಷ್ಟು ದೊಡ್ಡ ಸಿಟಿಲೇ ಕಂಡಿಡಿದ್ಬಿಟ್ಟೆ, ಇನ್ನ ಈ ಶಾಪಿಂಗ್ ಮಾಲಲ್ಲಿ ಕಂಡಿಡಿಯೋದು ಕಷ್ಟನಾ?
ಇವಳನ್ನ ಹುಡುಕಿ ಹಸ್ವಂದ್ ಬರೋದ್ ಬಾಕಿ. ಹೋಗಿ ಹೋಗಿ ಮಾಲಲ್ಲಿ ಹುಡ್ಕಕ್ ಆಗ್ತಿಲ್ವಲ್ಲ. ಚಿಕ್ಕಮ್ಮ ನನ್ಗೆ ಹಸ್ವಾಗ್ತಿದೆ ಚಿಕ್ಕಮ್ಮ. ದ ಟೈಮ್ ಇಸ್ ನಾಟ್ ಇವನ್ 12. ಬಾ ಮನೆಗೆ ಹೋಗ್ತೀನಿ ನೋಡ. ಅಯ್ಯೋ ಚಿಕ್ಕಮ್ಮ ಹಸ್ವಾಗ್ತಿದೆ. ಬೇಡ. ಬಾ ಸರಿ, ಬಾ. KFC ಗೆ ಹೋಗೋಣ. ಬಾ ಚಿಕ್ಕಮ್ಮ. Get in. Yummy! Come. Sit. That's yours. ಹಲೋ ಕಾರ್ಟೂನ್. Akka! He's Vijay from Karnataka. Oh, Vijay. Yeah. Good to see you, Vijay. Good to see you, sir. And Akka, he's my boyfriend. Congrats. So sweet. Thank you. ನಿಜಾನೇ ಇದೆಲ್ಲ. ಡೆಸ್ಟಿನಿ, ಫೇಟ್. ನೀನು ನನಗೋಸ್ಕರ, ನಾನು ನಿನಗೋಸ್ಕರ ಅಂತಾನೆ ದೇವ್ರು ಮಾಡಿರೋದು. ಮೊದಲೆಲ್ಲ ನೀನು ಹೇಳಬೇಕಾದ್ರೆ ನಾನು ನಂಬಲಿಲ್ಲ, ಆದ್ರೆ ಇವಾಗ ನಂಬ್ತೀನಿ. ನಮ್ಮನ್ನು ಆ ದೇವ್ರೇ ಸೇರಿಸಿರ್ಬೋದಲ್ವಾ? ರಾಲಿ ವಿಧಿನ ಯಾರೂ ಬದಲಾಯಿಸಕ್ಕಾಗಲ್ಲ ಅಲ್ವಾ? ವಾಟ್? ಏನಾಯ್ತು? ಸೀರಿಯಸ್ ಆಗಿ ಹೇಳ್ತಾ ಇದ್ರೆ ಹೀಗ್ ನಗ್ತಾ ಇದೆಯಾ? ನಾನು ಹೇಳಿದ್ದನ್ನ ಒಂದು ಬಿಡ್ದಂಗೆ ಹೇಳ್ತಾ ಇದೀಯ ನೀನು. ಈ ಫೇತು, ಈ ಡೆಸ್ಟಿನಿ, ಇದೆಲ್ಲ ನಾನು ನಿನ್ನ ಪಿಕಪ್ ಮಾಡೋದಕ್ಕೆ ಅಂತ ಬಿಟ್ಟು ಯು ಇಡಿಯಟ್. ಮತ್ತೆ ನೀನ ನೋಡ್ದಾಗಿಂದ ಕೋರ್ಸ್ ಕೂಡ ಹೋಗ್ದಲೆ ನೀನ್ ಎಲ್ಲಿ ಹೋಗ್ತೀಯಾ, ಎಲ್ಲಿ ನಿಂತ್ಕೋತೀಯಾ, ಎಲ್ಲಿ ಸ್ಟಿಲ್ ತೆಗಿತೀಯಾ, ಎಲ್ಲಿ ತಿಂತೀಯಾ ಅಂತ ನೀನ್ ಹಿಂದೆ ನಾಯಿ ತರ ಅಲ್ದಿದ್ದೀನಿ. ಈಸಿಯಾಗಿ ದೇವ್ರು ಸೇರಿಸ್ತಾ ಅಂತ ಹೇಳ್ತಿದ್ಯಾ? ಮತ್ತೆ ಮೀಟ್ ಮಾಡಿದ ಆಕ್ಸಿಡೆಂಟ್ ಅಲ್ವಾ? ಆಕ್ಸಿಡೆಂಟ್ ಅಲ್ಲ, ಸೆಟಪ್ ಮಾಡಿದ ಅಷ್ಟೇ. ಹಾಗಾದ್ರೆ ಇದನ್ನೆಲ್ಲ ನೀನೇ ಸೆಟಪ್ ಮಾಡಿದ್ದ ನಿನ್ನ? ಮತ್ತೆ ಸಿನ್ಸಿಯರ್ ಆಗಿ ಒಂದು ಹುಡುಗ ಬಂದು ಲವ್ ಲೆಟರ್ ಕೊಟ್ರೆ ಒಪ್ಕೋತೀರಾ ನೀವು? ನಾಯಿ ತರ ಸುತ್ತಿಸ್ತೀರಾ? ಈ ತರ ಸ್ವಲ್ಪ ತಲೆ ಉಪಯೋಗಿಸಿದ್ರೇನೆ ನೀವು ಒಪ್ಕೊಳ್ಳೋದು. ಕಾಮ್ ಡೌನ್. ಓಕೆ ಓಕೆ ಸರಿ. ಹೆಲಿಕಾಪ್ಟರ್ ರೈಡ್ ಹೇಗಿತ್ತು? ಚಾನ್ಸೇ ಇಲ್ಲ, ಸೂಪರ್ ಆಗಿತ್ತು. ಆದ್ರೆ ಸ್ವಲ್ಪ ಭಯ ಆಯ್ತು. ಯಾಕೆ? ಇನ್ನೇನು, ಮೇಲ್ ಹೋದಾಗ ಏನಾದ್ರೂ ಆಗಿ ಕ್ರಾಶ್ ಆದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು? ಇಬ್ರು ಸೇರಿ ಮೇಲ್ ಹೋಗ್ತಿದ್ದೋ. ಏನು ಇಷ್ಟು ಈಸಿಯಾಗಿ ಹೇಳ್ತಿದ್ಯಾ? ಏಯ್, ಜೀವನ ಪೂರ್ತಿ ಇಬ್ರು ಒಡಗಿನೇ ಜೀವನ ಮಾಡೋದಲ್ಲ, ಆದ್ರೆ ಸಾಯೋವರೆಗೂ ಇಬ್ರು ಜೊತೆಲೇ ಸಾಯೋದಿದೆಯಲ್ವಾ, ಅದಕ್ಕೆ ಅದೃಷ್ಟ ಪಡ್ಕೊಂಬಂದಿರ್ಬೇಕು. ಅದೆಲ್ಲ ಲವರ್ಸ್ಗೂ ಸಿಗೋದಿಲ್ಲ. ಏನ್ ಜಾಸ್, ಯಾವಾಗ್ಲೂ ಈ ಕವಚ ತರ ಕತ್ತಲ್ಲಿ ಹೆಡ್ಫೋನ್ ಹಾಕೊಂಡು ತಿರುಗ್ತಾನೆ ಇದ್ದೆ, ಯಾಕೋ ಈ ನಡುವೆ ಕಾಣ್ತಾ ಇಲ್ಲ? ಇವಾಗ ಮ್ಯೂಸಿಕ್ ಇಂತ ಹೆಚ್ಚಾಗಿ ನೀನಂಗೆ ತುಂಬಾ ಇಷ್ಟ ಆಗ್ತೀಯ. ಓವರ್ ಆಕ್ಟಿಂಗ್. ಐಮ್ ವೆರಿ ಸೀರಿಯಸ್, ಸೀರಿಯಸ್ಲಿ. ಮ್ಯೂಸಿಕ್ನಾದ್ರೂ ಬಿಟ್ಬಿಡ್ತೀನಿ. ನಿನ್ನ ನೋಡ್ದೆ ಒಂದಿನ ಕೂಡ ನಂಗೆ ಬದುಕಕ್ಕಾಗಲ್ಲ. ವೈ ಡಿಡ್ ಯು ಡೂ ದಿಸ್ ಟು ಮೀ, ಇಡಿಯಟ್? Really?
ಏನೋ ನೋಡ್ತಿದ್ಯಾ? ನೀನಿರೋ ಜಾಗ ಎಲ್ಲ ಸ್ವರ್ಗದ ಥರ ಇರುತ್ತೆ ಜಾಸ್. ಯು ಆರ್ ರಿಯಲಿ ಲಿವಿಂಗ್ ಇನ್ ಹೆವೆನ್. ನಿನ್ನ ಮೀಟ್ ಮಾಡಿದ್ಮೇಲೆ ಹೆವೆನ್ ತರಾನೇ ಇದೆ. ಏನ್ ವಿಜಯ್, ಹಾ ನಿನ್ ಕೋರ್ಸ್ ಮುಗೀತಾ? ಹಾ, ಕೋರ್ಸ್ ಎಲ್ಲ ಮುಗೀತು. ನನ್ನ ಈ ಲೈಫ್ಗೂ ಲೈನ್ ಸಿಕ್ಬಿಡ್ತು. ಓ, ಚೆನ್ನೈ ಯಾವಾಗ ಹೋಗ್ತಿದ್ಯಾ? ಟುಮಾರೋ ಈವ್ನಿಂಗ್ ವಿ ಬೋತ್ ಆರ್ ಲೀವಿಂಗ್ ಟು ಇಂಡಿಯಾ. ಯಾ, ಓ, ಬೋತ್ ಆರ್ ಲಿವಿಂಗ್. ಚಿಕ್ಕಮ್ಮ ಬರ್ಬೇಕಾದ್ರೆ ಸಿಂಗಲ್ ಆಗಿ ಬಂದ್ರಿ, ಹೋಗುವಾಗ ಡಬಲ್ ಆಗಿ ಹೋಗ್ತಾ ಇದ್ದೀರಾ. ಸರ್ ನನ್ನ ಮರ್ತ್ ಬಿಡ್ಬೇಡಿ ಸರ್. ಬೆಂಗಳೂರಿಗೆ ಹೋದ್ರೆ ಮೊದಲು ನಿಂಗೊಂದು ಗಿಫ್ಟ್ ಆಗಿ ಕಳಿಸ್ಕೊಡ್ತೀನಿ. ಬೇಗ ಬೇಗ. ನನಗಾಗ್ತಿರೋ ಹಸುವಿಗೆ ಇದ್ರಲ್ಲಿರೋದೆಲ್ಲಾನು ಬೇಕಾಗುತ್ತೆ. What are you saying, stupid? ಬಟ್ ದಿಸ್ ಒನ್ ವುಡ್ ಬಿ ಬೆಟರ್, ರೈಟ್? ಏ ಶಾಲು ಕಂದ, ಮಾಮ ಕಣ. How are you? ವೆಲ್, ವೆರಿ ವೆಲ್, ಸೂಪರ್ ಆಗಿದ್ದೀನಿ. ವಿಜಯ್. ಶಾಲು ಎಷ್ಟು ಬೇಗ ಬೆಳೆದ್ಬಿಟ್ಲಲ್ವಾ? ಹಾಯ್. ಹಲೋ ಅಕ್ಕ, ಹೇಗಿದ್ಯಾ? ಚೆನ್ನಾಗಿದ್ದೀನಕ್ಕ. ಏನು ಫಾರಿನ್ ಹೋಗಿ ಕಲರ್ ಆಗಿದ್ಯಾ? ಅಮ್ಮ, ಏನ್ ಕಿಂಡಲ್ಲ? ಅಯ್ಯ, ನಿಮ್ಗೆನ ನನ್ನ ತಮ್ಮ ಕಲರ್ ಆಗಿದ್ದಾನೆ. ನಿನ್ ತಮ್ಮನ ಬಿಟ್ಕೊಡಲ್ಲ ಬಿಡು. ಓಕೆ, ಕಮ್ ಲೆಟ್ಸ್ ಹ್ಯಾವ್ ಫುಡ್. ಕಮ್ 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 ಅಕ್ಕ, ಕಮ್. ನಾನು ನಿಮ್ಗೆ ಸರ್ಪ್ರೈಸ್ ಇಟ್ಟಿದ್ದೀನಿ. ನಾನು ಹೇಳಿದ್ರೆ ನಂಬಲ್ಲ. ಹಾಗಾದ್ರೆ ಹೇಳ್ಬೇಡ. ಹೇಳ್ತೀನಿ ಕೇಳಿ. ಮತ್ತೆ ಹೇಳು. ಅಕ್ಕ, ಈ ಹುಡುಗಿ ಹೆಂಗಿದ್ದಾಳೆ? ಕ್ಯೂಟ್ ಆಗಿದ್ದಾಳೆ ಕಣೋ. ಹೇಗಿದ್ದಾನೆ? ಕ್ಯೂಟ್ ಆಗಿದ್ದಾನೆ. ಇವಳ ಲವ್ ಮಾಡಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ. ಲವ್ ಮಾಡ್ಬಿಟ್ಟೆ. ಏನು ನಿನ್ ಲವ್ ಸ್ಟೋರಿನ ಆಡ್ ತರ 10 ಸೆಕೆಂಡ್ ಅಲ್ಲಿ ಮುಗಿಸ್ಬಿಟ್ಟೆ. ಸ್ವಲ್ಪ ಡೀಟೇಲ್ ಆಗಿ ಹೇಳು. ಅಕ್ಕ, ನಾನು ಹಾಂಗ್ಕಾಂಗ್ ಹೋಗಿದ್ನಲ್ವಾ, ಅಲ್ಲಿ ಇವಳನ್ನ ಮೀಟ್ ಮಾಡಿದೆ, ಲವ್ ಮಾಡ್ಬಿಟ್ಟೆ. ಉಳ್ಕೊಂಡಿರೋದಿಲ್ಲ ಬೆಂಗಳೂರಲ್ಲೇ. ಇನ್ನೊಂದ್ 2 ದಿನದಲ್ಲಿ ನಿನ್ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ. ಏನಣ್ಣ, ಏನ್ ಜಗನ್ ಜಾಲಿಯಾಗಿ ಕ್ರಿಕೆಟ್ ಆಡ್ತಿದ್ಯಾ? ನಮ್ ದೇಶದಲ್ಲಿ ಈ ಆಟಕ್ಕೆ ಎಲ್ಲ ಮುಗಿ ಬೀಳೋದು. ಅದಕ್ಕೆ ಕಲ್ತ್ಕೋತಿದೀನಿ, ಬೇರೆ ಕೆಲ್ಸ ಇಲ್ಲ ಅಪ್ಪ. ಕೆಲ್ಸ ಕೊಡೋದಕ್ಕೆ ತಾನೇ ಬಂದಿದ್ದೀನಿ. ಹೇಳಿ, ಏನ್ ಮಾಡ್ಬೇಕು? In the name of the Father, and of the Son, and of the Holy Spirit, let us pray. O Lord God Almighty, I pray to you by the precious blood which your divine Son, Jesus, shed in the garden, deliver the souls. ಮುಖ್ಯ ವಾರ್ತೆಗಳು. ನಿನ್ನೆ ಬೆಳಗ್ಗೆ ಪ್ರಮುಖ ವ್ಯಕ್ತಿ ಕ್ರಿಸ್ಟೋಫರ್ನ ಸುಟ್ಟು ಕೊಂದಿದ್ದಾರೆ. ಅವರ ಹೆಂಡತಿಯ ಸಮಾಧಿನ ನೋಡಕ್ ಬಂದಾಗ ಅಮ್ಮ ಬೇಗ ಬಾ. ಏನೇ? ಬೇಗ ಬಾ. ಇರೋ ಬಂದೆ. ಗಂಭೀರವಾಗಿ ಗಾಯ ಮಾಡಿ ಕೊಂದಿದ್ದಾರೆ. This is my video. ಜಾಸ್ಮಿನ್ ಅನ್ನೋ ಒಂದು ಹುಡುಗಿ ಈ ವಿಡಿಯೋವನ್ನು ಆಧಾರವಾಗಿ ಮಾಡಿ ಆ ಮೂರು ಕೊಲೆಗಾರರನ್ನು ಸರ್ಕಾರ ಬಂಧಿಸಲು ಈ ವಿಡಿಯೋ ಸಹಾಯ ಮಾಡಿದೆ. ಅಯ್ಯೋ, ಯಾಕೆ ತಳ್ತಿದ್ಯಾ? ನಮಗ್ ಗೊತ್ತಿಲ್ವಾ? ಬಾರೋ, ಹೊರಗ್ ಬರ್ಲಿ. ಲಾಕ್ ಮಾಡ್ರಿ, ತುಂಬಾ ಓವರ್ ಆಗಿ ಆಡ್ತವನೆ. ಅಲ್ಲ ಮಗ, ನಮ್ ಫೋಟೋ ಬೇರೆ ಹಿಡ್ದಿದ್ದಾಳೆ. ಫೋಟೋ ತಗೊಂಡು ಏನು ಮಾಡಕ್ ಆಗಲ್ಲ, ಆದ್ರೆ ಫೋಟೋ ತೆಗ್ದಿದ್ದಾಳಲ್ಲ,
ಅವಳ ಕಣ್ಣಲ್ಲಿ ನೋಡಿದಾಳಂತ ಅರ್ಥ. ಈಗೇನ್ ಮಾಡೋದು? ನಾವು ಮಾಡದೆ ಇರೋದಾ? ಜೆಸಿ ಯಾರಂತ ಹೋಗ್ ನೋಡು. ಜಾಸ್ಮಿನ್, ಏ ಜೆಸಿ, ಹೊಡಿಬೇಡ ಏ ಕಣೆ. ಜೆಸಿ, ಅಯ್ಯೋ, ನೋವು ಬಿಡಮ್ಮ. ಅಯ್ಯೋ. ಏ ಜೆಸಿ ಬಿಡು, ಏಯ್, ಸುಮ್ಮನೆ ಇರು. ಜಾಸ್ಮಿನ್, ಏಯ್, ಬೇಡ. ಜೆಸಿ, ಜಾಸ್ಮಿನ್. ಊರಿಗೆ ಬಂದಾಗಿಂದ ನಿನ್ನ ನೋಡ್ಬೇಕು ಅಂತ ಎಷ್ಟು ಆಸೆ ಪಟ್ಟೆ ಗೊತ್ತಾ? ಜಾಸ್ಮಿನ್. ಏನಮ್ಮ ಪೊಲೀಸ್ ಎಲ್ಲ ಬಂದಿದ್ದಾರೆ? ಮೇಡಮ್, ನಾಳೆ ಆ 3 ಜನನೂ ಕೋರ್ಟಿಗೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತಿದ್ದೀವಿ. ನೀವು ಕೋರ್ಟಿಗೆ ಬರ್ಬೇಕಾಗುತ್ತೆ. ಏನಾಯ್ತು? ಐಸ್ ಕ್ರೀಮ್ ಕೊಡಿ ಅಂಕಲ್. ತಗೊಳ್ಳಿ ಸರ್. ಚೇಂಜ್ ಇದೆಯಾ ನೋಡ್ತೀರಾ? ಏಯ್, ಏನಾಯ್ತು ಅಂತ ನೋಡು. ನಮ್ ಫೋಟೋ ತೆಗೆದು ಕತೆ ಮುಗೀತು. ಕಾರ್ ತೆಗಿ. ಐಸಿಯು ವಾರ್ಡ್ ಎಲ್ಲಿದೆ? ಫ್ಲೋರ್. ಇದು ಹೇಗಾಯ್ತು ಇನ್ಸ್ಪೆಕ್ಟರ್? ಕಾರ್ ಆಕ್ಸಿಡೆಂಟ್ ಮೇಡಮ್. ಸ್ಪಾಟ್ ಅಲ್ಲೇ ಡೆತ್ ಆಯ್ತು. ನೋ ಅಕ್ಕ, ಇಟ್ಸ್ ನಾಟ್ ಅನ್ ಆಕ್ಸಿಡೆಂಟ್, ಇಟ್ಸ್ ಎ ಮರ್ಡರ್, ಬ್ರೂಟಲ್ ಮರ್ಡರ್. ಹೇಗೆ ಹೇಳ್ತೀಯಾ? ಅವಳು ತೆಗ್ದಿದ್ ವಿಡಿಯೋನ ಆಧಾರವಾಗಿ ಇಟ್ಕೊಂಡು ಇವ್ರು 3 ಜನನ ಜೈಲ್ಗೆ ಹಾಕಿದ್ರು. ಈ ಇನ್ಸ್ಪೆಕ್ಟರ್ ಮನೆಗೆ ಬಂದ್ಬಿಟ್ಟು ಜಾಸ್ಮಿನ್ಗೆ ಸಾಕ್ಷಿ ಹೇಳೋದಕ್ಕೆ ಹೇಳಿದ್ರು. ಅವಳು ಏನಾದ್ರು ಸಾಕ್ಷಿ ಹೇಳಿದಿದ್ರೆ ಖಂಡಿತವಾಗ 3 ಜನಕ್ಕೂ ಗಲ್ ಶಿಕ್ಷೆ ಆಗ್ತಾನೆ ಇತ್ತು. ಅದಕ್ಕೇನೆ ಅವಳ ಕಾರತಿ ಸಾಯಿಸ್ಬಿಟ್ರಕ್ಕ. ಅದೇಗಾಗುತ್ತೆ ಸರ್? ಅವ್ರು 3 ಜನನ ಅರೆಸ್ಟ್ ಮಾಡಿ ನಾನೇ ತಾನೇ ಜೈಲಲ್ಲಿ ಹಾಕಿದ್ದೀನಿ. ಸರ್, ಜೈಲಿಂದ ತಪ್ಪಿಸ್ಕೊಂಡ್ಬಂದು ಕೊಲೆ ಮಾಡಿದ್ದಾರೆ ಸರ್. ಈಗ ಹೋಗಿ ಜೈಲಲ್ಲಿ ಅವ್ರನ್ನ ನೋಡಿ. 3 ಜನ ಖಂಡಿತವಾಗಿರೋದಿಲ್ಲ, ಖಂಡಿತವಾಗಿರೋದಿಲ್ಲ. ಈ ಆಟ ಸೂಪರ್ ಆಟ ಅಲ್ಲ? ಒಳ್ಳೆ ಜೋಕರ್ ಬಂದಿದ್ಯಲ್ಲ. ಏನು ಇವರೇ ಕೊಲೆ ಮಾಡಿದ್ದು ಅಂತ ಹೇಳ್ದೆ? ಇಲ್ಲೇ ಇದ್ದಾರೆ. ನೋ ಅಕ್ಕ, ನೋ. ಏನೋ ತಪ್ಪಾಗಿದೆ ಅಕ್ಕ. ನಾನು ನೋಡ್ದೆ ಅಕ್ಕ, ಏನೋ ಫ್ರಾಡ್ ನಡೆದಿದೆ ಸರ್. ನೋಡಿ, ಇವನೇ ಗುದ್ದಿದ್ದು ಸರ್. ನಾನು ನೋಡ್ದೆ ಅಕ್ಕ. ನಾನ್ ತಾನೆ? ನೀನೇನೆ ಆಟ ಆಡೋಣ. ಈ ರಾಸ್ಕಲ್ಲೇ ಗಾಡಿ ಓಡಿಸಿದಕ್ಕ. ಇವ್ರು 3 ಜನನು ಕಾರ್ ಓಡಿಸಿದ್ರಕ್ಕ. ನಾನ್ ನೋಡ್ದೆ ಅಕ್ಕ, ನಾನ್ ನೋಡ್ದೆ. ಇವ್ರುಗಳೇ ಜಾಸ್ಮಿನ ಕೊಲೆ ಮಾಡಿದ್ದಕ್ಕ. ಹೆಂಗ್ರು ಆಚೆ ಬಂದ್ರಿ? ಏನಕ್ರು ಕೊಲೆ ಮಾಡಿದ್ರಿ? ಹೆಂಗ್ರು ಆಚೆ ಬಂದ್ರಿ ನೀವು? ಏಯ್, ನೀನ್ ತಾನೇ ಜೈಲರು. ಇವ್ರು ಹೆಂಗ ಆಚೆ ಬಂದ್ರು ಇವ್ರು? ತಮ್ಮ ಸುಮ್ನೆ ಕಿರ್ಸ್ಕೋಬೇಡ ಕಣಪ್ಪ. ಇವ್ರು ಬಿಟ್ಟು ನಾನು ನಿನ್ನ ಸುಮ್ಮನೆ ಬಿಡಲ್ಲ ಕಣ್ರೋ. ನಿಮ್ನ ಸಾಯಿಸ್ದೇ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ವಿಜಯ್ ಕಾಮ್ ಡೌನ್. ವಿಜಯ್ ಹೇಳೋದ್ ಕೇಳು. ವಿಜಯ್ ಕಾಮ್ ಡೌನ್. ಏನ್ ಜೈಲರ್ ಸರ್ ಮೇಡಮ್, ಇಷ್ಟು ಖಂಡಿತವಾಗಿ ಹೇಳ್ತಾ ಇದ್ದಾನೆ? ಹೌ ಇಸ್ ಇಟ್ ಪಾಸಿಬಲ್? ಅದು ಹೇಗೆ ಸಾಧ್ಯ ಮೇಡಮ್? ಆಸ್ ಪರ್ ಜೈಲ್ ರೆಕಾರ್ಡ್ಸ್ ನಿನ್ನೆ ಸಂಜೆ 6:30 ಇಲ್ಲಿವರೆಗೂ ಅವ್ರು ಜೈಲ್ ಒಳಗಡೆನೆ ಇದ್ದಾರೆ. ಅದು ಮಾತ್ರ ಅಲ್ಲ, ಅವ್ರು 3 ಭಯಂಕರವಾದ ಕ್ರಿಮಿನಲ್ಸ್.
ಅದಕ್ಕೋಸ್ಕರನೇ ಇವ್ರ ಸೆಲ್ಗೆ ಡಬಲ್ ಲಾಕ್ ಹಾಕಿ ಊಟ ಕೂಡ ಆಚೆ ಕಡೆ ಹೌದಾ? ಕೊಡದೆ ಒಳಗಡೆನೆ ಅವ್ರು ಕೊಡ್ತಾ ಇದೀವಿ ಮೇಡಮ್. ಏನೋ ಕತೆ ಬಿಡ್ತಾ ಇದ್ಯಾ? ಜೈಲಿಂದ ಆಚೆ ಕಡೆ ಬಂದು ಕೊಲೆ ಮಾಡಿ ಬರ್ತಾನೆ. ಅದು ವಿಜಯ್, ಚಾನ್ಸ್ ಇರ್ಬೋದಲ್ವಾ? ಅಕ್ಕ, ವಿಜಯ್. ಸುಳ್ಳು ಹೇಳ್ತಾ ಇದ್ದಾನಕ್ಕ. Okay, ವಿಜಯ್, ಸುಳ್ಳು ವಿಜಯ್, ಹೇಳ್ತಾನಕ್ಕ. calm ಜಾಸ್ಮಿನ್ ಬ್ಲಡ್ ಅಕ್ಕ, ಅವಳೇನಕ್ಕ ತಪ್ಪು ಮಾಡಿದ್ಲು. ಎಲ್ಲ ಸುಳ್ಳು ಹೇಳ್ತಾ ಇದಾರಕ್ಕ, ಸುಳ್ಳು ಹೇಳ್ತಾ ಇದಾರೆ, ಸುಳ್ಳು ಹೇಳ್ತೀವಂತೆ. ಕಾಡ್ ಬಿಡಪ್ಪ. ನೀವೆಲ್ಲರೂ ಸಾಯಿಸ್ಬಿಡ್ತೀನಿ ಕಣ್ರು, ಸಾಯಿಸ್ಬಿಡ್ತೀನಿ. ಅರ್ಸ್ಕೊತಿದ್ದೀನಲ್ಲ ಅವನ ಒಳಗಡೆ ಕಳ್ಸು. ಅಕ್ಕ, ಇವ್ರೆಲ್ಲರ ಮೇಲೆ ಕೇಸ್ ಹಾಕಿ ನೇಣಾಕ್ಸಕ್ಕ, ನೇಣಾಕ್ಸು. ಏಯ್ ನೀನ್ ಹೇಳಿದ್ ನಿಜಾನೇ ಆದ್ರೂನು ಕಾನೂನಲ್ಲಿ ಸಾಕ್ಷಿ ಬೇಕು ಕಣೋ. ಕೇಸ್ ಫೈಲ್ ಮಾಡಿದ್ರು ಕೂಡ ಕೋರ್ಟ್ ನಿಲ್ಲಲ್ಲ. ನಿಲ್ಲಲ್ವಂತೆ. ಅಂದ್ರೆ ನಿಮ್ ಸರ್ಕಾರಕ್ಕೆ ಸತ್ಯ ಬೇಕಾಗಿಲ್ಲ, ಸಾಕ್ಷಿನೇ ಬೇಕಲ್ವಾ? ಓಕೆ ಓಕೆ ಕಣ್ರೋ, ಓಕೆ. ನಿಮ್ನ ಹೆಂಗ್ ನೋಡ್ಕೋಬೇಕು ಹಂಗೆ ನೋಡ್ಕೋತೀನಿ. ಓಕೆ ಕಣ್ರೋ. ವಿಜಯ್ ಗೆದ್ದು ಬಿಟ್ವಲ್ಲ. ಮಗ, ಆ ತಿರುಮಲೇಶ ನೆನೆ ತಾನೇ ರಿಲೀಸ್ ಅದ. ಇವತ್ತು ನೇರವಾಗೋಗಿ ಆಂಜನೇಯಪ್ಪ ಅವ್ರ ಫ್ಯಾಮಿಲಿನ ಕ್ರೂರವಾಗಿ ಕೊಂದಿದ್ದಾನೆ. ಇಲ್ಲ ಮಗ, ಇಂಥವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಕಾರ್ ಪಾರ್ಕ್ ಮಾಡು. ಓಕೆ ಸರ್. ಮುಗಿಸ್ಬಿಟ್ಟ. ಮುಗಿಸ್ದೆ. Thank you. Better. ಸರ್, Cheers. Cheers. One more. ಸರ್ ತಗೊಳ್ಳಿ ಸರ್ ಕಾರ್ಕಿ. ಸರಿ. ಯಾರು ನೀನು? ಏಯ್, ಕತೆ ಹೇಳಕ್ ನನ್ಗೆ ಟೈಮ್ ಇಲ್ಲ. ಜೀವ ಉಳಿಸ್ಕೋಬೇಕು ಅಂದ್ರೆ ಇಲ್ಲಿ ಯಾರು ನೀನು? ಏಯ್, ಹೇಳ್ದೆ ಅಲ್ವಾ? ಓಡು ಓಡೋ. ಓಡೋ. Oh,
ಸರ್, ವೇಟ್ ಮಾಡಿ ಹೇಗ್ ನಡೀತು ದಯವಿಟ್ಟು ಹೇಳಿ wait ಮಾಡಿ. ಸರ್. ಬನ್ನಿ ದಾರಿ ಬಿಡಿ. ಯಾರಾದ್ರೂ ಕೊಲೆ ಮಾಡಿದ್ರಾ ಹೇಳಿ ಸರ್, ಮಾತಾಡಿ ಸರ್. ಸರಿ, ಹೇಗೆ ಸರ್, ಆಗಿದೆ? ಹೇಗೆ ಹೇಗೆ ಆಗಿದೆ? ಆಗಿದೆ? ಸರ್, ಹೇಳಿ ಸರ್. ಹೇಳಿ ಹೇಳಿ ಸರ್. ಸರ್. ಯಾವ ಗಾಡಿ ಸರ್? ಸರ್, ಹೇಳಿ ಸರ್. ಹೇಳಿ ಸರ್. ಸರ್, ಹೇಳಿ ಸರ್. ಹೇಳಿ ಸರ್. ಇವನೇ ಅಲ್ವಾ ರೌಡಿ ಕ್ರಿಮಿನಲ್? ಎಸ್ ಮೇಡಮ್, ನಿನ್ನೆ ತಾನೇ ಜೈಲಿಂದ ರಿಲೀಸ್ ಆಗಿದ್ದಾನೆ. ಹೇಗಾಯ್ತು? ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನೆ ಮೇಡಮ್. ಐ ಸಿ. ಹೊಡೆದಿದ್ ಗಾಡಿ? ಅವನು ಗಾಡಿನ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾನೆ ಮೇಡಮ್. ಆ ಕಾರ್ ಯಾರ್ದು? ಏನಪ್ಪಾ ಆ ವೆಹಿಕಲ್ ಯಾರ್ದು? ನೋಡಿ ಸತ್ ಮಲಗಿದಾನಲ್ಲ ಅವಂದೇ ಸರ್. ಸೆಂಡ್ ದ ಬಾಡಿ ಫಾರ್ ಪೋಸ್ಟ್ ಮಾರ್ಟಮ್. ಓಕೆ ಮೇಡಮ್. ಕ್ಲಿಯರ್ ಮಾಡಿ ಎಲ್ಲ. ಆ ಕಡೆ ಹೋಗಿ, ಆ ಕಡೆ ಹೋಗಿ. ದೂರ ಇರಿ ಅಂತ ಹೇಳಿದ್ರು ಅರ್ಥ ಆಗಲ್ವಾ? ಹಿಂದೆ ಹೋಗಿ, ಹಿಂದೆ ಹೋಗಿ. ಮೇಡಮ್, ಹೆಂಗ್ ಸತ್ತಿದ್ದಾನೆ ಮೇಡಮ್ ಅವರು? ತಿರ್ಗಿ ಆ ಕಡೆ. ಸರ್, ಹಿಂದೆ ಹೋಗಿ. ಹೇಳಿ, ಹೆಂಗ್ ಸತ್ತಿದ್ದಾನೆ ಮೇಡಮ್ ಹೇಳೋದು ಅರ್ಥ ಆಗಲ್ವಾ? ದಯವಿಟ್ಟು ಆನ್ಸರ್ ಮಾಡಿ. ಹೋಗಿ ಸರ್. ತುಂಬಾ ಪವರಿದೆ ಮೇಡಮ್. ಕನ್ನಡಕ ಇಲ್ಲದೆ ಅವನ ಕಣ್ ಕಾಣೋದಿಲ್ಲ ಮೇಡಮ್. ಸರ್ ದಯವಿಟ್ಟು ಹೇಳಿ. I know. ಎಸ್ ಮೇಡಮ್. ಮೇಡಮ್ ಇದು ಆಕ್ಸಿಡೆಂಟ್ ಕೊಲೆನ? It's not an accident. Murder. Planned murder. Hello, Anand. ಎಸ್ ಮೇಡಮ್. Can you please come to my cabin? ಓಕೆ ಮೇಡಮ್. Yeah. ಯಾಕೆ ಕರೆಸಿದ್ದಾರೆ? ನೀವೇ ತಿಳ್ಕೋಬೇಕು. ಗುಡ್ ಮಾರ್ನಿಂಗ್ ಮೇಡಮ್. morning. Please take your seats. ಥ್ಯಾಂಕ್ ಯು ಮೇಡಮ್. ನಿನ್ನೆ ಬೆಂಗಳೂರಲ್ಲಿ ಗಾಂಧಿನಗರಲ್ಲಿ ಒಬ್ಬ ರೌಡಿನ ಆಕ್ಸಿಡೆಂಟ್ ಮಾಡಿ ಮರ್ಡರ್ ಮಾಡಿದ್ದಾರೆ. ನಿಮಗ್ ಗೊತ್ತಾ? ಅದೇ ಟಿವಿ ನ್ಯೂಸ್ ಅಲ್ಲೆಲ್ಲ ಬಂದಿದೆಯಲ್ಲ. ಸರ್, ಅವನಿಗೆ ಮರ್ಡರ್ ಮಾಡಿರೋದು ನನಗೆ ತುಂಬಾ ಸಂತೋಷನೇ ಸರ್. ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿ ಕಾಯಿ ಹೊಡೆದು ಅದ್ರ ಪ್ರಸಾದನ ಇವ್ರು ತಿಂದ್ರಲ್ಲ. ಹೇಳ್ಬಾರ್ದಾ? ಪ್ಲೀಸ್ ಸ್ಟಾಪ್. ಈ ಮರ್ಡರ್ಗೂ ನಿಮ್ ಕಾಲೇಜಲ್ಲಿ ಓದ್ತಿರೋ ಒಬ್ಬ ಸ್ಟೂಡೆಂಟ್ಗೂ ಕನೆಕ್ಷನ್ ಇದೆ ಅಂತ ನಮ್ ಡಿಪಾರ್ಟ್ಮೆಂಟ್ ಸಂದೇಹ ಬಂದಿದೆ. ಯಾರನ್ನ ಹೇಳ್ತಿದ್ದೀರಾ ಸರ್? ಮಿಸ್ಟರ್ ವಿಜಯ್, ನಿಮ್ ಕಾಲೇಜ್ನ ಫೈನಲ್ ಇಯರ್ ಸ್ಟೂಡೆಂಟ್. ವಿಜಯ ಚಾನ್ಸೇ ಇಲ್ಲ ಸರ್. ಅದು ಹೇಗೆ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತೀರಾ? ಆ ಸ್ಟೂಡೆಂಟ್ ಅವತ್ ಪೂರ್ತಿ ಬೆಂಗಳೂರಲ್ಲೇ ಇರ್ಲಿಲ್ಲ. Is it? ಹೌದು ಮೇಡಮ್. 40 ಫೈನಲ್ ಇಯರ್ ಸ್ಟೂಡೆಂಟ್ಸು ನಿನ್ನೆ ಬೆಳಗ್ಗೆ ಇಲ್ಲಿಂದ ಮಂಗಳೂರಿಗೆ ಒಂದು ಸೆಮಿನಾರ್ ಅಟೆಂಡ್ ಮಾಡೋದಕ್ಕೆ ಹೋಗಿ ಅವ್ರೆಲ್ರು ಇವತ್ ಬೆಳಗ್ಗೆನೆ ಇಲ್ಲಿಗೆ ಬಂದಿದ್ದು. ನೀವು ಹೇಳಿದ ಸ್ಟೂಡೆಂಟು ಅದ್ರಲ್ಲಿ ಇದ್ದ. ಯಾಕಂದ್ರೆ ಅವ್ರನ್ನ ಕರ್ಕೊಂಡೋಗಿದ್ ನಾನೇ ಅಲ್ವಾ? ಅದಕ್ಕೇನಾದ್ರೂ ಪ್ರೂಫ್ ಇದೆಯಾ? ಏನ್ ಹಾಕಿ ಹೇಳ್ತಿದ್ದೀರಾ? ಇಲ್ಲಿಂದ ಹೋಗಿ ವಾಪಸ್ ಬರೋವರೆಗೂ ಎಲ್ಲಾ ವಿಡಿಯೋನು ತೆಗ್ದಿಟ್ಕೊಂಡಿದೀವಿ. ನೋಡ್ತೀರಾ ವಿಡಿಯೋನ? ಸಂತೋಷ ಸಂಗೀತ ರಸಮಯ ಸಂತೋಷ ಸುಖಮಯ ಸಂತೋಷ. ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ? ಮಾಡಬೇಕು. Hi friends, good morning to one and all. Shall we start the program? ಆನಂದ್, ರೌಡಿ ಮರ್ಡರ್ ಎಷ್ಟೊತ್ತಿಗೆ ನಡೀತು? ಎಕ್ಸಾಕ್ಟ್ಲಿ 3-6 ಮೇಡಮ್. ಹಾಗಾದ್ರೆ 3 o'clock ಫಾರ್ವರ್ಡ್ ಮಾಡಿ. ಈಗ ನಮ್ಮ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜ್ ಇಂದ ಮಿಸ್ಟರ್ ವಿಜಯ್ ಒಂದು ಲೇಸರ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ. ಪ್ಲೀಸ್ ಎಂಜಾಯ್. ಸ್ವಲ್ಪ ಫ್ರೀಸ್ ಮಾಡಿ.
ನೌ ಇಟ್ಸ್ 3:10. ಮರ್ಡರ್ ನಡೆದಿದ್ದು 3:06. ಫಾರ್ವರ್ಡ್ ಮಾಡಿ. ಪ್ಲೇ ಮಾಡಿ. ಇವಾಗ ಎಲ್ರು ಸೇರಿ ಒಂದು ಡಿಫ್ರೆಂಟ್ ಆಗಿರೋ ಡಾನ್ಸ್ ಮಾಡೋಣ, ನೋಡಿ ಎಂಜಾಯ್ ಮಾಡಿ. ಓಕೆ, ಆಫ್ ಮಾಡಿ. ಸೊ ನಿನ್ನೆಯಿಂದ ವಿಜಯ್ ಊರಲ್ಲಿ ಇರ್ಲಿಲ್ಲ. ಸರ್ ನನ್ ಜೊತೆ ಇದ್ರು ಅಂತ ಹೇಳಿ ಸರ್. ನೀವೇ ತಾನೇ ಹೋಗಿ ಬಂದ್ರಿ, ನೀವೇ ಹೇಳಿ. ಹೌದಪ್ಪ, ನನ್ ಜೊತೆನೆ ಇದ್ರು. ಮೇಡಮ್, ಇಂಪಾರ್ಟೆಂಟ್ ಪಾಯಿಂಟ್. ಆ ತರ ಇರೋವಾಗ ವಿಜಯ್ ಹೆಂಗೆ ಚೆನ್ನೈಯಲ್ಲಿ ಮರ್ಡರ್ ಮಾಡಕ್ ಸಾಧ್ಯ? ನೋಟ್ ದಿಸ್ ಪಾಯಿಂಟ್. ಏನಪ್ಪಾ ಇದನ್ನೆಲ್ಲ ನೀನ್ ನೋಟ್ ಮಾಡಲ್ವಾ? ಮೇಡಮ್ ಮಾತಾಡುವಾಗ ನೀವ್ ಯಾರು ಏನ್ ಮಾತಾಡುವ? ಇವ್ರು ಬಾಯ್ ಬಂದಂಗೆಲ್ಲ ಮಾತಾಡ್ತಿದಾರೆ? ಏನ್ ಇವ್ರು ಎಲ್ಲದಕ್ಕೂ ಸೂಸು ಅಂತಿದಾರೆ? ಒಂದ್ ಶೂ ತಕೊಳ್ಳಿ. ಏನು ಇವ್ರಿಗೆ ಶೂ ಬೇಕಾ? ಓಕೆ, ಥ್ಯಾಂಕ್ ಯು. ಯು ಕ್ಯಾನ್ ಲೀವ್. ಓಕೆ ಮೇಡಮ್. ಬೆಳಿಗ್ಗೆನೆ ಮಂಗಳೂರಿಂದ ಬೆಂಗಳೂರಿಗೆ ಬಂದಾಯ್ತು. ಈಗ ಮನೆಗೆ ಬರ್ತಾ ಇದ್ದೀನಿ. ಅದ್ ಏನಾಗುತ್ತೆ ಏನೋ ಗೊತ್ತಿಲ್ಲ. ಬಾಯ್ ದಿಯಾ. ಡೇಂಜರ್ ಮನುಷ್ಯ ಕಣೋ ನೀನು. ಓಕೆ ಬಾಯ್. ಬಾಯ್. ಮಾಮ, ಹೇ ಶಾಲು. ಅಮ್ಮ ನಿಮ್ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು. ಅಯ್ಯೋ ಹೌದಾ? ನಾವು ಬೇರೆ ರೂಟಲ್ಲಿ ಹೋಗೋಣ. ಅಯ್ಯಯ್ಯೋ, ಸರಿಯಾಗಿ ಸಿಗಾಕೊಂಡ್ಬಿಟ್ರಿ. ಒಳ್ಳೆಯವನು ಬಾಗ್ಲಿಂದ ಬರ್ತಾನೆ, ಕ್ರಿಮಿನಲ್ಲೇ ಹೀಗ್ ಬರೋದು. ಹೇಗ್ ಬಂದ್ರೂ ಪೊಲೀಸ್ ಹತ್ರ ಸಿಗಾಕೊಳ್ಳೇಬೇಕು. ಏನೋ ಹಿಂಗುರಾಯಿಸ್ತಾ ಇದ್ಯಾ? ಒಳ್ಳೆ ಶಾಕ್ ಹೊಡೆದು ಒಂಥರ. ಅಕ್ಕ ಹೊಟ್ಟೆ ಹಸಿತಿದೆ ಅಕ್ಕ, ಚಿಕನ್ ಇದ್ರೆ ಕೊಡಕ್ಕ. ಮೊಟ್ಟೆನೂ ಸೇರ್ಸಿ ಕೊಡಮ್ಮ. ನನ್ಗಕ್ಕೆ ಸಾಕು. ಅಯ್ಯೋ ನನ್ಗಂಚೂರು. ನೋ, ಸಾಕು ಸಾಕು. ಅಕ್ಕ ಅಕ್ಕ ಅಮ್ಮ, ಏನಕ್ಕ ಇದು? ಇವ್ರು ಕೊಡ್ತಿದ್ಯಾ, ಅವ್ರಿಗೆ ಕೊಡ್ತಿದ್ಯಾ? ಇವ್ರು ಸಾಕು ಸಾಕು ಅಂತ ತಟ್ಟೆ ತುಂಬಾ ತುಂಬ್ತಾನೆ ಇದ್ಯಾ? ನನ್ಗೇನಾದ್ರೂ ಹಾಕಕ್ಕ, ಹಸಿತಾ ಇದೆ ಅಕ್ಕ. ಇನ್ನೂ ನನ್ ಮೇಲೆ ಕೋಪ ಹೋಗಿಲ್ವಾ? ಶಾಲು ಎದ್ದಿದ ತಕ್ಷಣ ನೀನ್ ಹುಡುಕ್ತಾಳೆ ಅಂತ ಗೊತ್ತಲ್ವಾ? ಗೊತ್ತು ಅಕ್ಕ. ಅವಳು ಮಲ್ಕೊಂಡಿದ್ದಾಗ ಎಬ್ಬರಿಸಿ ಹೇಳ್ಬೋದಲ್ವಾ? ಅವಳು ಎದ್ಲು ಅಂದ್ರೆ ನಮ್ ಪ್ರಾಣ ತೆಗಿತಾಳೆ. ಇಲ್ಲ ಬಾವಾ, ನಾನು ಹೋಗ್ಬೇಕಾದ್ರೆ ಕ್ಯೂಟ್ ಆಗಿ ಮಲ್ಕೊಂಡಿದ್ಲು, ಅದಕ್ಕೆ ಡಿಸ್ಟರ್ಬ್ ಯಾಕೆ ಅಂತ ಸೈಲೆಂಟ್ ಆಗಿ ಹೋಗ್ಬಿಟ್ಟೆ. ನನ್ನ ಹತ್ರ ಆದ್ರೂ ಹೇಳ್ಬೇಕಿತ್ತಲ್ವಾ? ಮಮ್ಮಿ ನಿಮ್ ಜಗ್ಲನ್ ಬಿಡಿ. ನನ್ ಟೆನ್ಷನ್ ಮಾಮನ್ ನೋಡಿದ ತಕ್ಷಣ ಹೊಟ್ಟೋಯ್ತು. ಇವಾಗ ನೀನೇ ಟೆನ್ಷನ್ ಮಾಡ್ಕೋತಾ ಇದ್ಯಾ? 2 ಚಿಕನ್ ಪೀಸ್ ತಿನ್ನು, ಎಲ್ಲ ಸರಿ ಹೌದು ಅಕ್ಕ, ಹೋಗ್ಬಿಡುತ್ತೆ. ನೀನು ತಿನ್ಬಿಡು, ನನಗೂ ಹಾಕ್ಬಿಡಕ್ಕ. ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಪ್ಲೀಸ್. ಅಯ್ಯಯ್ಯೋ ಇಲ್ಲ, ಹಸಿತಾ ಇದೆ. ಚಿಕನ್ ಓಡ್ತಿದೆ, ಮೊಟ್ಟೆನೂ ಓಡ್ತಿದೆ. ಅಯ್ಯೋ ಹಸಿತಾ ಇದೆ ಅಕ್ಕ. ನನ್ನ ಬಿಟ್ಟು ಎಲ್ರೂ ತಿಂತಾವ್ರೆ ಅಕ್ಕ. ಬಾಯ್ ಮುಚ್ಚೋ. ಇವತ್ತು ಮಧ್ಯಾಹ್ನ ಸಿಟಿ ಮಧ್ಯದಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ರೌಡಿ ಅವರದ ಮರಣ ಆಗಿದೆ. ವಾವ್. ಯಾರೋ ಇದನ್ನ ಮರ್ಡರ್ ಪ್ಲಾನ್ ಮಾಡಿ ಕಾರ್ ಆಕ್ಸಿಡೆಂಟ್ ತರ ತೋರಿಸಿದ್ದಾರೆ ಎಂದು ಸಂದೇಹ ಬಂದಿದೆ. ಇದನ್ನ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ. ಈ ಕೇಸ್ನ ಕೌಸಲ್ಯ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅನ್ಕೊಂಡಿದ್ದೆ ಯಾರಾದ್ರೂ ಇವನ್ನ ಮುಗಿಸ್ತಾರೆ ಅಂತ. ಅಕ್ಕ ಯಾರ್ ಸಾಯಿಸ್ದ ಅಂತ ಗೊತ್ತಾದ್ರೆ ಅವನಿಗೆ ದೇವಸ್ಥಾನನೇ ಕಟ್ಬಿಡ್ತೀನಿ ನಾನು. ನೀನೇನೋ ದೇವಸ್ಥಾನ ಕಟ್ತೀಯ, ಆದ್ರೆ ನನ್ ಕೈಲಿ ಸಿಗಾಕೊಂಡ್ರೆ ಜೀವನ ಪೂರ್ತಿ ಜೈಲಲ್ಲಿ ಕಳಿಯೋಗ್ ಮಾಡ್ತೀನಿ. ಈ ಸುದ್ದಿನ ಎಲ್ಲೂ ಆಚೆ ಬಿಡಬೇಡಿ ಅಂತ ಹೇಳಿದ್ರು. ಈ ನ್ಯೂಸ್ ಹೇಗೋ ಲೀಕ್ ಆಗಿದೆ ಅಂತ ಪೊಲೀಸ್ ಅವ್ರಿಗೆ ಗೊಂದಲ ಆಗಿದೆ. ನಾನು ಕಾಲೇಜಲ್ಲೇ ಇದ್ದೀನಿ. ಹಲೋ ಹಲೋ, ವಿಜಯ್ ಇದಾರಾ? ಯಾ ಸ್ಪೀಕಿಂಗ್. ನೀವ್ಯಾರು? ನನ್ ಸಿಂಧು, ದಿಯಾ ಅವ್ರ ಫ್ರೆಂಡ್. ಹೌದು, ನಾನು ತಿಂದೆ. ಓ ನೀನ್ ತಿಂದ? ಓಕೆ ಹೇಳಿ. ಪಕ್ಕದಲ್ಲಿ ನಿಮ್ ಫ್ರೆಂಡ್ ದಿಯಾ ಇದಾರಾ? ಇಲ್ವಲ್ಲ, ಏನ್ ವಿಷಯ? ಅವ್ರ ಬಗ್ಗೆ ನಿಮ್ಗೇನ್ ಅನ್ಸತ್ತೆ? ಓ ದಿಯಾ ಇಸ್ ನೈಸ್ ಗರ್ಲ್. ಅವಳು ನಕ್ಬೇಕಾದ್ರೆ ಕೆನ್ನೆಲ್ ಒಂದು ಡಿಂಪಲ್ ಬೀಳುತ್ತೆ. ಮಗ ಕ್ಯೂಟ್ ಆಗಿ ಕಾಣಿಸ್ತಾಳೆ. ಅವಳು ಕಣ್ಣಿದೆಯಲ್ವಾ, ಸೂಪರ್ ಆಗಿದೆ, ನೋಡ್ಕೊಂಡೇ ಇರ್ಬೇಕನ್ಸುತ್ತೆ. ಆಮೇಲೆ ಬೇರೆ ಇನ್ನೇನ್ ಅನ್ಸತ್ತೆ? ಇಲ್ಲಿ ಕೊಡ ಮಗ, ನಿಜ ಹೇಳ್ಬೇಕು ಅಂದ್ರೆ ನನಗೆ ದಿಯಾ ಲಿಪ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅವಳ ಲಿಪ್ಸ್ಗಳನ್ನ ಹೊಗಳೋದಕ್ಕೆ ಪದಗಳೇ ಸಾಕಾಗೋದಿಲ್ಲ. ಅವ್ರ ಕುತ್ಗೆ ಇದೆಯಲ್ಲ, ಕುತ್ಗೆ ಅಬ್ಬಬ್ಬಬ್ಬಬ್ಬ, ಕತ್ತಿನ ಕತೆನ್ ಬಿಡಿ, ಅದೇನ್ ಮಹಾ. ಆ ಕತ್ತಿನ ಕೆಳಗೆ ಸಾಕು ಸಾಕು, ಇಷ್ಟೇ ಸಾಕು. ಆಮೇಲೆ ಅವಳ ಹಿಪ್ ಬಗ್ಗೆ ಏನ್ ಅನ್ಸತ್ತೆ? ಪಕ್ಕದಲ್ಲೇ ಇದ್ದಾನೆ, ಅವನಿಗೆ ಕೊಡ್ತೀನಿ. ಮಗ ಮಾತಾಡು. ಸೊಂಟನ ಸೊಂಟದಿಂದ ಈ ಹುಡುಗರ ಜೀವನಾನೇ ಹಾಳಾಗ್ತಿದ್ಯಲ್ಲ. ಅವರು ಟೋಟಲ್ ಆಗಿ ಹೇಗೆ? ಮಚ್ಚ ಟೋಟಲ್ ಆಗಿ ಕೇಳ್ತೊಳ್ಕೊಣ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಅವಳು ಲೂಸು, ಒಂದ್ ರೀತಿ ಮೆಂಟಲ್ ಅಂತಾನು ಹೇಳ್ಬೋದು. ಪಾಗಲ್ ಬ್ರಾಂದ್, ಹಂಗಂದ್ರೆ ಕನ್ನಡದಲ್ಲಿ ಹುಚ್ಚಿ ಅಂತ. ತೋ ಮಚ್ಚ. ನಾನೇನು ಲೂಸು, ಹುಚ್ಚಿ, ಮೆಂಟಲ್ ತರ ಕಾಣಿಸ್ತಿದ್ದೀನಾ? ನಿಮ್ಗೆಲ್ಲ ತಲೆ ಕೆಟ್ಟಿದ್ಯಾ? ಏಯ್ ದಿಯಾ, ಲೂಸು ಫೋನ್ ಇಡೆ. ವಾಯ್ಸ್ ಚೇಂಜ್ ಮಾಡಿದ್ರೆ ನಂಗೆ ಗೊತ್ತಾಗಲ್ವಾ? ನಿನಗೆ ಅಲ್ಲೇ ಬಂದ್ ಮಾಡ್ತೀನಿ.
ಏನು ಹೇಳು ಡೈರೆಕ್ಟ್ ಆಗಿ ಬಂದ್ ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ಬಂದ್ರು ನಿನ್ ಕೈಯಲ್ಲಿ ಆಗಲ್ಲ ಬಿಡು. ಆ ಚಿಕ್ಕ ಹುಡುಗ ವಿಜಯ್ ನನ್ನ ಫ್ರೆಂಡ್ನ ಸಾಯಿಸ್ಬಿಟ್ಟು ರೋಡ್ ಆಕ್ಸಿಡೆಂಟ್ ಅಂತ ನಂಬಿಸ್ಬಿಟ್ಟ. ನೀನ್ ಎಸಿ ಆಗಿದ್ದು ಓಸಿ ತರ ಬದುಕ್ತಿದ್ಯಾ. ಥೂ, ಏನಣ್ಣ ಮಾಡುವಂತೀರಾ? ಅವ್ನು ಪಕ್ಕಾ ಪ್ಲ್ಯಾನ್ ಮಾಡಿದ್ದಾನೆ. ಅವತ್ತು ನಾವು ಹೇಗೆ ವಿಟ್ನೆಸ್ ಇಲ್ದಿರೋ ಥರ ಮಾಡಿದ್ವೋ ಹಾಗೆ ಮಾಡಿದ್ದಾನೆ. ಕಾನೂನು ಪ್ರಕಾರ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಿನ್ ಕಾನೂನು ತಗೊಂಡೋಗಿ ಕಸಕ್ ಹಾಕು. ಕೈಯಲ್ಲಿ ಗನ್ ಎಂತಕ್ಕೆ ಇಟ್ಕೊಂಡಿದ್ಯಾ? ಶೂಟ್ ಮಾಡ್ಕೊಳ್ಳೋದಕ್ಕ? ಹಲೋ ಕಿಶೋರ್. ಹೇಳಿ ಜಗನ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಒಂದ್ ಕೆಲ್ಸ ಹೇಳ್ತೀನಿ, ಮಾಡ್ತೀಯಾ? ಹೇಳಿ. ಕಲಾಸಿ ಪಾಳ್ಯ MRK ಇದಾನಲ್ಲ, ಹೌದು. ಅವನ್ನ ಮುಗಿಸಿ ಪಾರ್ಟಿ ಹತ್ರ ದುಡ್ಡು ತಗೋ. ಓಕೆ, ಮುಗಿಸ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ. ತಗೊಳ್ಳಿ ಸರ್. ತಗೋ. ಡ್ಯಾಡಿ ಆ ರೈಡ್ ಹೋಗೋಣ ಡ್ಯಾಡಿ. ಹಾ ಹೋಗೋಣಮ್ಮ. ಡ್ಯಾಡಿ ಶಾಲು, ಸ್ಕೂಲಿಗೆ ಟೈಮ್ ಆಯ್ತು. ಇಲ್ಲೇನ್ ಮಾಡ್ತಿದ್ಯಾ? ಮಾಂಜ ಮಮ್ಮಿ ಮಾಂಜ. ಏಯ್, ಮಾಂಜ ದಾರದಿಂದ ಎಷ್ಟೋ ಜನ ಪ್ರಾಣ ಹೋಗಿದೆ ಗೊತ್ತಾ? ಇಟ್ಸ್ ಅನ್ ಅಫೆನ್ಸ್. ನಾನು ಊರ್ ತುಂಬಾ ವಾರ್ನ್ ಮಾಡ್ತಾ ಇದೀನಿ. ನನ್ ಮನೇಲೆನಾ? ಪ್ಲೀಸ್ ಮಮ್ಮಿ, ಮೇಲ್ಗಡೆ ನೋಡು ಎಷ್ಟು ಗಾಳಿಪಟ ಹಾರ್ತಿದೆ ಅಂತ. ಅದೆಲ್ಲ ಡೀಲಲ್ಲಿ ಆಗ್ಬೇಕು ಮಮ್ಮಿ. ನೋ 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 ನೋ, ಬಿಸಾಕ್ಬಿಟ್ ಕೆಳಗೋಗಿ. ಏನಕ್ಕ ಇವತ್ ಕೆಲ್ಸ ಎಲ್ಲ ಲೀವ್ ಹಾಕಿದೀನಿ ಅಂದೆ, ದಿಢೀರಾಗಿ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ಯಾ? ಏನಾಯ್ತು? ಇವತ್ VIP ಅರೆಸ್ಟ್ ಮಾಡಕ್ ಹೋಗ್ತಾ ಇದೀನಿ. ಯಾರಕ್ಕ ಅದು? ಕಿಶೋರ್. ಯಾವತ್ತಾದ್ರೂ ನನ್ ಕೈಗೆ ಸಿಗಾಕೋತಾನೆ ಅಂತ ಅನ್ಕೊಂಡೆ. ಇವತ್ ಸರಿಯಾಗಿ ಸಿಗಾಕೊಂಡಿದ್ದಾನೆ. ವೆರಿ ಗುಡ್, ವೆರಿ ಗುಡ್. ಹೌದು, ನೀನೊಂದ್ ಪ್ರೂಫ್ ಇಲ್ದೆ ಒಂದ್ ಚಿಕ್ಕ ಪೆಟ್ಟಿ ಕೇಸು ಹಾಕೋದಿಲ್ಲ, ಇದಂಗೆ? ಪಬ್ಲಿಕ್ ಅಲ್ಲಿ ಮರ್ಡರ್ ಮಾಡಿದ್ದಾನೆ, ಸುಮಾರು ಜನ ನೋಡಿದ್ದಾರೆ. ಇವಾಗ ಅರೆಸ್ಟ್ ಮಾಡಿ ನೀನೇನ್ ಮಾಡ್ತೀಯಾ? ಕೋರ್ಟ್ ಕರ್ಕೊಂಡೋಗಿ ನಿಲ್ಲಿಸ್ತೀಯಾ? ನೀನ್ ಮನೆಗೆ ಬರೋ ಅಷ್ಟ್ರಲ್ಲಿ ರಿಲೀಸ್ ಮಾಡ್ಬಿಡ್ತಾರೆ. ಗನ್ನ ಸೊಂಡದಲ್ಲೇ ಸಿಗಿಸ್ಕೊಂಡು ಓಡಾಡ್ತಾ ಇದ್ರೆ ತುಕ್ಕಿಡ್ದೋಗ್ಬಿಡುತ್ತಕ್ಕ. ಎನ್ಕೌಂಟರ್ ಮಾಡಿ ಬಿಸಾಕೋ, ಊರ್ ಚಪ್ಪಾಳೆ ಹೊಡಿಯುತ್ತೆ. ಸರಿಯಾಗಿ ಹೇಳ್ದೆ ಮಾಮ. ನಂಗ್ ಶೂಟಿಂಗ್ ಆರ್ಡರ್ ಕೊಟ್ಟಿಲ್ಲ, ಅರೆಸ್ಟ್ ವಾರೆಂಟ್ ಮಾತ್ರ ಕೊಟ್ಟಿರೋದು. ಶಾಲು, ಕಮ್, ಲೆಟ್ಸ್ ಗೋ. ಬಾಯ್ ಮಾಮ. ಹೋಗು ಹೋಗು, ಗಾಳಿ ಬಟಾನೆ ಉತ್ತರ ಕೊಡುತ್ತೆ. ಏನೋ ಹೇಳ್ದೆ? ಡೀಲ್ ಬಿಡ್ತೀನಿ ಅಂದೆ ಅಕ್ಕ. ಬಾ ಮಮ್ಮಿ. ಏನು ಪೊಲೀಸ್ ಗಾಡಿ ಬರ್ತಿದೆ? ಲಂಚ ಕೇಳಕ್ ಬರ್ತಿದಾರಾ? ಬಾರೋ, ಓಪನ್ ದ ಡೋರ್. ರೆಡಿ. ಹೆಂಗೆ ಇಷ್ಟ ದಿನ ಗೆದ್ದಿರೋ ರೇಸ್ಗಳ ತರನೇನಾ? ಇಲ್ಲಿವರೆಗೂ ಗೆದ್ದಿದ್ ಮುಖ್ಯ ಅಲ್ಲ, ಈ ಲವ್ ಮಾಡ್ಬೇಕಾದ್ರೆ ಆಟನೇ ಕೈ ಬೇರೆ. ಹಿಡ್ಕೊತಿದ್ದಾರೆ. ನಾನ್ ಇಲ್ದೇ ಮದ್ವೆ ಆದ್ಮೇಲೆ ಕೈ ಗೆಲ್ಲೋದೆಲ್ಲ ಹಿಡ್ಕೊತಾರಂತೆ. ಮುಖ್ಯ ಅಲ್ಲ ಮಗ. ನಾನ್ ಬಂದಾದ್ಮೇಲೆ ಗಿಲ್ಲಿ ತರ ಸ್ಕೋರ್ ಎಗರ್ಕೊಂಡು ಹೋಗ್ತಾ ಇರೋದ್ ನೋಡ್ತಾ ಇರು. ಆಟ ಯಾವ್ದಾದ್ರೂ ಇರ್ಲಿ, ರೇಸ್ ಎಲ್ಲಿ ಸ್ಟಾರ್ಟ್ ಆಗೋದು? ಹೊಟ್ಟೆಲ್ ಮಗುನ ಇಲ್ಲಿ. ಈ ತರ ಆಡ್ತಾ ಇದ್ಯಾ? ಏಯ್, ಕೈ ತೆಗಿಯೋ. ಮಚ್ಚ, ತಗೋ. ಹುಡುಗರ ಮನ್ಸು ಶಿವಣ್ಣನ್ ತರ, ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಆದ್ರೆ ಹೆಣ್ಮಕ್ಳ ಮನ್ಸು ಕಿಶೋರ್ ಸರ್ ತರ. ಇವ್ರ ಕ್ಯಾರೆಕ್ಟರ್ನೇ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಮಚ್ಚ. ಇವ್ರು ದೊಡ್ಡ ದೇವದಾಸು. ಒಂದೇ ಹುಡುಗಿ ಹಿಂದೆ ಬಿದ್ದಿದ್ರೆ ಇವ್ರ ಮನ್ಸ್ ಗೊತ್ತಾಗಿರೋದು. ಕಂಡ್ ಹುಡುಗಿರಿಗೆಲ್ಲ ಲೈನ್ ಹೊಡಿತೀಯಾ? ಫೈಟ್ ತುಂಬಾ ಚೆನ್ನಾಗಿದೆ ಅಲ್ವಾ? ತಲೆ ತಲೆ ಅಡ್ಡ ಇಟ್ಕೊಂಡು ತರಲೆ ಕೆಲಸ ಮಾಡ್ತಾವ್ರಲ್ಲ, ಇರಿಟೇಷನ್.
ಏನ್ ಮಾಡೋದು ಇವಾಗ? ಚೆನ್ನಾಗಿದೆಯಾ ನೀನು? ನಾನು ಇವ್ರ ತರ ನಾನು ಡ್ಯಾನ್ಸ್ dance ಮಾಡ್ಬೇಕಾ? ಮಾಡೋಣ. ಅಲ್ಲೊಂದ್ ಸಿನಿಮಾ ಓಡ್ತಾ ಇದೆ, ಇಲ್ಲೇನ್ ಬಿಟ್ಟ? ಜೊತೆಗ್ ಸೆಟಪ್ ಬೇರೆ. ಏಯ್, ಏನ್ ಗುಂಪು ಬಂದು ರೇಗಿಸ್ತಾ ಇದ್ದೀರಾ? ಹಳೆ ಪಿಕ್ಚರ್ ವಿಲ್ಲನ್ ತರ ಇದಾನ್ ಕಣ ಇವನು. ಏಯ್, ಮುಟ್ ನೋಡು. ಏಯ್, ಅಯ್ಯೋ ಅಂಕಲ್ ನೀವಾ? ನನ್ನ ಬೆಂಗಳೂರು ಏರ್ಪೋರ್ಟ್ ಗುಂಡ ಆಗಿದೆ ಅಂದ್ರು. ಕಾಣಿಸ್ತಾ ಇಲ್ಲ, ಎಲ್ಲೋಗಿದಾವೋ ಎಲ್ಲ ಫ್ಲೈಟ್ಸ್. ಸುಮ್ನೆ ಬಿಡಲ್ಲ ನಿಮ್ಗೆ. ಹಂದಿಗೆ ಪೌಡರ್ ಹಾಕಿರೋ ತರ ಇಲ್ಲಿ ನಿನ್ ಮೂತಿ. ಕೋತಿಗೆ ಕೂದಲು ತೆಗೆದ್ರೆ ಅದ್ ನಿನ್ ತರನೇ ಇರುತ್ತೆ. ನೀನೆಲ್ಲ ನನಗೆ figure ಹೇಳ್ತಾ maintain ಇದ್ಯಾ? ಮಾಡ್ತಿದ್ಯಾ? ಇವ್ನೆಲ್ಲ babes ಹಾಕೊಂಡು ಮೊದ್ಲು ಕನ್ನಡಿ ನಿನ್ ಮುಖ ನೋಡ್ಕೊಂಡಿದ್ಯಾ? ಬಾಯಿ ಮುಚ್ಚೋ BS-ಗೆ. ಏನೋ ಹೊಡಿತಾ ಇದ್ಯಾ? ಕಮಿಷನರ್ ತಮ್ಮ ನೀವೇ ಈ ತರ ಜಗಳ ಆಡ್ಬೋದಾ? ಸರಿಯಾ ಕೇಳಿ ಸರ್. ಅಣ್ಣ ನಾವಲ್ಲ ಅಣ್ಣ, ಇವನಿಂದಾನೆ ಗಲಾಟೆ ಆಗ್ತಾ ಇರೋದು. ನಿಮ್ ಮುಂದೆ ಎಷ್ಟು ಚೆನ್ನಾಗಿ ಡೌ ಮಾಡ್ತಾವ್ ನೋಡಿದ್ರಾ? ಏನೋ ಸುಮ್ನೆ ಇರಪ್ಪ. ನಿನ್ ತಲೆ ನೋಡ್ತಿದ್ರೆ ಸೂರ್ಯಂಗೆ ಕಣ್ಚುಚ್ಚುತ್ತೆ. ತಗೋ ಈ ಖರ್ಚಿ ಇಟ್ಕೋ ತಲೆ. ಸುಮ್ನೆ ಇರ್ರಪ್ಪ ನೀವು. ಇಲ್ಲಿ ನೋಡ್ರಪ್ಪ, ಸೈಡ್ ಅಲ್ಲಿ ನಿಮ್ಗೆ ಸೀಟ್ ಕೊಡ್ತೀನಿ, ಅಲ್ಲಿ ಆರಾಮಾಗಿ ಕುತ್ಕೊಂಡು ಸಿನಿಮಾ ನೋಡ್ರಪ್ಪ. ಬನ್ರಪ್ಪ ಬನ್ನಿ. ಹುಷಾರಾಗಿರು, ಓಕೆನಾ? ಭದ್ರ. ಬರ್ತೀನಿ ಕಣ. ಮಗ ಏನೋ ಒಂದ್ 50 ರೂಪಾಯಿ ಪೆಟ್ರೋಲ್ ಹಾಕೋ. ಹೋಗೋಣ ಮಗನೇ. ಹಲೋ ಕಿಶೋರ್, ನಿನ್ನ ಕೋರ್ಟ್ ಕರ್ಕೊಂಡು ಹೋಗ್ತಿಲ್ಲ, ಎನ್ಕೌಂಟರ್ ಮಾಡಕ್ ಕರ್ಕೊಂಡು ಹೋಗ್ತಾವ್ರೆ. ಆದ್ರೆ ತಪ್ಪಿಸ್ಕೋ. ಲಿಫ್ಟ್ ಬೇಕಾ? ಹೌದು ಬ್ರದರ್, ಬನ್ನಿ. ಹೋಗು 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 ಹೋಗು, ಬೇಗ ಬೇಗ. Hello. ಸ್ಟಾಪ್. ಏನ್ ಹೇಳ್ತಿದ್ದೀರಾ? ಹೌದು ಮೇಡಮ್. ಟೇಕ್ ಎ ಯು ಟರ್ನ್. Yes, we are coming. ಏನಾಯ್ತು? ಛೇ! ಥ್ಯಾಂಕ್ಸ್ ಬ್ರದರ್, ನನ್ನ ಕಾಪಾಡಿದಕ್ಕೆ ಧನ್ಯವಾದ. ಅದಂಗಿರ್ಲಿ, ನೀನ್ ಫೋನ್ ಕೊಡಿಲ್ಲಿ, ಒಂದ್ ಕಾಲ್ ಮಾಡ್ಬೇಕು. ಹಲೋ ಬೀರ್ಬಾಲ್. ಹೌದು ಹೇಳಿ. ನಿಮ್ಮಿಂದ ತಪ್ಪಿಸ್ಕೊ ಬಂದಲ್ಲ ಕಿಶೋರ್. ಹೌದು. ರಾಮನಗರ ಹತ್ರದಲ್ಲಿರೋ ಮಾವಿನ ತೋಪಲ್ ಇದ್ದಾನೆ, ಬಂದ್ ಹಿಡ್ಕೊಂಡು ಹೋಗಿ. ಮೇಡಮ್, ರಾಮನಗರದ ಹತ್ರ ಇರೋ ಮಾವನ್ ತೋಪಲ್ ಬಚ್ಚಿಟ್ಕೊಂಡಿದ್ದಾನಂತೆ ಮೇಡಮ್. ಹೇಗೆ ಹೋಗೋದು? ಲೆಫ್ಟ್ ಅಲ್ಲಿ ಹೋಗ್ಬೇಕು ಮೇಡಮ್. ಹೋಗಿ. ಯಾರು ನೀನು? ನನ್ನ ಕಾಪಾಡ್ತೀಯ ಅನ್ಕೊಂಡ್ರೆ ಹಿಡ್ಕೊಡ್ತಿದ್ಯಾ? ಹೆಲ್ಮೆಟ್ ತೆಗಿಯೋ. ತುಂಬಾ ಇಂಪಾರ್ಟೆಂಟ್ ಅಲ್ಲ? ತೆಗಿಯೋ.
ಓಡು 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 ಹಿಂಗೋಗು. Stop, stop, stop. ಜಿಮ್ ಬಾಡಿ ತರ ಇದೆ, ಇವಾಗ ಡೆಡ್ ಬಾಡಿ ಆಗ್ಬಿಟ್ಟವನೆ. ಅಯ್ಯೋ ಅಕ್ಕ ಕಾಲ್ ಮಾಡ್ತಾವಳೆ. ದಿಯಾ, ಹೇಳ್ ಜೈ. ನನ್ನ ಅಕ್ಕನ ಕಾನ್ಫರೆನ್ಸ್ ಆಗ್ತೀನಿ, ನಂಗೆ ಲೈನಲ್ಲಿ ಇರ್ತೀಯಾ? ಓಕೆ ಓಕೆ. ಹಲೋ ಅಕ್ಕ, ಕಾಲ್ ಮಾಡಿದ್ದ? ಯಾ, ಎಲ್ಲೋ ಇದೆಯಾ? ತಿರುಮಲ ಫಿಲಂ ನೋಡ್ತಾ ಇದ್ದೀನಿ, ದಳಪತಿ ವಿಜಯ್ ಅವ್ರ ಫಿಲಮ್. ಎಲ್ಲೆಲ್ಲೆಲ್ಲೆಲ್ಲಿ? ಸುಮ್ನೆ ಮುಟ್ಟೋದು ಇಲ್ಲ, ಆದ್ರೆ ಆಟ ಪಂದ್ಯ ಮರ್ಯಾದೆ ಅಂತ ಬಂದ್ರೆ ಹೇಳ್ಬಿಟ್ಟು ಹೊಡಿತೀನಿ. ಗಿಲ್ಲಿ ಗಿಲ್ಲಿ ಗಿಲ್ಲಿ. ಆ ಫಿಲಮ್ ಅಲ್ಲಿ ಇದೇ ಪಂಚ್ ಡೈಲಾಗು ಮೇಡಮ್. ನಿಮ್ ತಮ್ಮ ಫಿಲಿಂ ನೋಡ್ತಾ ಇರ್ತಾನೆ. ಫೀಲ್ ಮಾಡ್ಕೊಳ್ಳಲ್ಲ, ಏನು ಇಲ್ಲ. ಯಾವ ಥಿಯೇಟರ್ ಅಲ್ಲಿ? ಜಯಲಕ್ಷ್ಮಿ ಥಿಯೇಟ್ರು. ಏನಕ್ಕ ಫೋನ್ ಮಾಡಿದ್ದು? ಏನಿಲ್ಲ, ನಥಿಂಗ್. ಓಕೆ ಅಕ್ಕ, ಬಾಯ್. ಮಾಮಾ, ನಿನ್ನ ಅನುಮತಿ ಇಲ್ದೆ ಅವಳು ಮದ್ವೆ ನಡೆಯಲ್ಲ. ಆಣೆ ಮಾಡ್ತಿದ್ದೀನಿ. ಬೇಡ ಕಣು. ಇಲ್ ನೋಡು, ಮಾತಾಡ್ತಿರೋ ನನ್ನ ದೇವತೆ ಮೇಲೆ ಆಣೆ. ಬೇಡ. ಆದ್ರೆ ನಾನ್ ನಿನ್ ಮಗಳನ್ನ ನಿನ್ನ ಹತ್ರ ಬಿಟ್ಟು ಹೋದಂಗೆ ಏನಕ್ಕ ಬೆಳಗಾಗೋಷ್ಟ್ರಲ್ಲಿ ನಮ್ಮ ಹುಡುಗರು ಮನೆಗೆ ಬಂದಿರ್ಬೇಕು. ಸುಮ್ನೆ. ಜೀವನ ಒಂದು ವೃತ್ತ ಕಣೋ. ಇಲ್ಲಿ ಸೋಲವನು ಗೆಲ್ತಾನೆ, ಗೆದ್ದವನು ಸೋಲ್ತಾನೆ. ಅದನ್ನ ನೀನಿನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂತೀಯ? ಸಿಸ್, ಮೂವಿ ಸೂಪರ್ ಆಗಿದೆ. ನೀವು ಕುತ್ಕೊಂಡು ನೋಡಿ. ಹೌದು ಅಕ್ಕ, ಕುತ್ಕೊಂಡು ನೋಡಿ. ನೀವ್ ನೋಡಿ. ತಮ್ಮ, ನಮ್ ಹೀರೋ ಇಂದು ಆ ಸಾಂಗ್ ಮುಗೀತಾ? ಹಾಡು ಮುಗ್ದು ಕ್ಲೈಮ್ಯಾಕ್ಸೇ ಬಂದ್ಬಿಡ್ತು. ಹಂಗಿದ್ರೆ ನಾವು ಕರೆಕ್ಟ್ ಟೈಮ್ಗೆ ಬಂದಿದೀವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಬರ್ತೀರಾ, ಆದ್ರೆ ಏನು ಮಾಡಲ್ಲ. ಹೆಣ್ಮಕ್ಳು ಏನಮ್ಮ ಮಾತಾಡ್ತೀರಾ? ಹೇ ಶಾಲು ಪುಟ. ಶಾಲು ಕುಟಿ ಯಾಕೆ ಕೋಪ ಮಾಡ್ಕೊಂಡಿರೋದು? ಯಾರ್ ಟೆನ್ಷನ್ ಕೊಟ್ರು? ಮಮ್ಮಿನ ಡ್ಯಾಡಿನ? ನೀನೇನೆ. ನಾನಾ? ನಾನೇನ್ ಮಾಡ್ದೆ? ಮತ್ತಿನ್ನೇನು, ಇವತ್ ಈವ್ನಿಂಗ್ 4:30ಗೆ ಅಶೋಕ ಸರ್ಕಲ್ ಸಿಗ್ನಲ್ ಅಲ್ಲಿ ನೋಡ್ತಿತ್ತಾನೆ. ಮಾಮ ಅಂತ ಕರೆದ್ರು, ಹಾಗೆ ಹೊಟ್ಟೋಗ್ಬಿಟ್ಟೆ. ಯಾವಾಗ ನೋಡ್ದೆ ಅವನ್ನ? ಈವ್ನಿಂಗ್ 4:30. ಎಲ್ ನೋಡ್ದೆ? ಸ್ಕೂಲ್ ನಿಂದ ಬರ್ಬೇಕಾದ್ರೆ ಅಶೋಕ ಸರ್ಕಲ್ ಸಿಗ್ನಲ್ ಅಲ್ಲಿ ನೋಡ್ದೆ, ಆದ್ರೆ ಮಾಮ ಅಲ್ಲ. ಮಾಮ ಅಂತ ಕರ್ದೆ ಅಂದೆ? ಅದು ಮಾಮ ತರನೇ ಕಾಣಿಸ್ತಿದ್ರು, ಅದಕ್ಕೆ ಕರ್ದೆ. ಆದ್ರೆ ಅದು ಮಾಮ ಅಲ್ಲ, ಮಾಮ ಅಲ್ಲ, ಮಾಮ ಅಲ್ಲ. ಏನೇ ಕೋರ್ಟಲ್ ಸತ್ಯ ಮಾಡೋ ತರ ಮಾಡ್ತಿದ್ಯಾ? ಏ ಕೌಶಿ, ನೀನ್ ಕೋರ್ಟಲ್ ಪ್ರಶ್ನೆ ಕೇಳೋ ಹಾಗೆ ಪ್ರಶ್ನೆ ಕೇಳಿದ್ರೆ ಅವಳು ಹಾಗೆ ಉತ್ತರ ಕೊಡೋದು. ಸರಿ, ಇನ್ನೊಂದು ದೋಸೆ ತಗೊಂಡ್ ಬಾ, ಹೋಗು. ಓಕೆ. ಹಲೋ ಮೇಡಮ್, ಇವರೇ ಜೆರಸ್ ಥಿಯೇಟರ್ ಮ್ಯಾನೇಜರ್ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ನಿಂತ್ಕೊಂತೀನಿ ಮೇಡಮ್. ನಿಮ್ ಥಿಯೇಟ್ರಿಂದ ಆಚೆ ಹೋಗೋದಿಕ್ಕೆ ಮೇನ್ ಗೇಟ್ ಬಿಟ್ಟು ಬೇರೆ ಯಾವ್ದಾದ್ರು ದಾರಿ ಇದೆಯಾ? ಇಲ್ವಲ್ಲ ಮೇಡಮ್, ನಿಮಗ್ ಬೇಕಿದ್ರೆ ಸ್ಕ್ರೀನ್ ಇಂದ ಒಂದು ಗೇಟ್ ಮಾಡ್ಕೊಡ್ತೀನಿ, ನೀವ್ ಬೇಕಿದ್ರೆ ಹೋಗ್ಬೋದು ಮೇಡಮ್. ಮೇಡಮ್ ಮೇಲೆ ಒಂದು ಗೇಟ್ ಇಡು. ಮಾಡಿಸ್ತೀನಿ ಸರ್. ಬೀರ್ಬಲ್, ಏನಪ್ಪ ಇವತ್ತು ಮ್ಯಾಟ್ನಿ ಶೋ ಅಲ್ಲಿ ಪಿಕ್ಚರ್ ನೋಡಕ್ ಬಂದಿರೋರು ಯಾರಾದ್ರೂ ಮಧ್ಯದಲ್ಲಿ ಆಚೆ ಹೋದ್ರಾ?
ಏನ್ ಮೇಡಮ್ ಹೇಳ್ತಿದ್ದೀರಾ? ವಿಜಯ್ ಸರ್ದು ಫಿಲಂ ನಡೀತಿದೆ, ಅದ್ರಿಂದ ಅರ್ಧದಲ್ಲಿ ಯಾರಾದ್ರೂ ಎದ್ದೋಗ್ತಾರಾ? ಅಷ್ಟೇ ಅಲ್ಲ ಮೇಡಮ್, ಸಿನಿಮಾ ಸ್ಟಾರ್ಟ್ ಆಗಿ ಅರ್ಧ ಗಂಟೆಯಲ್ಲಿ ಗೇಟ್ ಮುಚ್ಚಿಬಿಡ್ತೀವಿ. ಸಿನಿಮಾ ಮುಗಿಯಕ್ 5 ನಿಮಿಷ ಇದ್ದಾಗ್ಲೇ ಗೇಟ್ ತೆಗಿಯೋದು. ಒಂದು ಸಣ್ಣ ರಿಕ್ವೆಸ್ಟ್, ನಿಮ್ ತಮ್ಮನ್ನ ಸ್ವಲ್ಪ ಖಂಡಿಸಿ. ಏನಕ್ಕೆ? ಸಿನಿಮಾ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿಗೆ ಒಬ್ಬನ ಜೊತೆ ಜಗಳ ಮಾಡ್ತಿದ್ರು. ನಾನೇ ಅದನ್ನ ಬಿಡಿಸಿ ಸಪರೇಟ್ ಆಗಿ ಕೂರಿಸ್ದೆ. ಇಂಟರ್ವಲ್ ಆದ್ಮೇಲೆ ಒಂದ್ ಹುಡುಗಿ ಚೇರ್ ಒಳಗ್ ಕಾಲ್ ಬಿಡ್ತಿದಾರೆ ಮೇಡಮ್. ಇದೆಲ್ಲ ಚೆನ್ನಾಗಿರುತ್ತಾ ಮೇಡಮ್? ನಿಮ್ ತಮ್ಮ ಅಂದಿದ್ದಕ್ಕೆ ಸುಮ್ನೆ ಇದೆ ಮೇಡಮ್, ಇಲ್ಲಾಂದ್ರೆ ಕೂಡ್ಲೆ ಕಂಪ್ಲೇಂಟ್ ಕೊಡ್ತಿದ್ದೆ. ತಪ್ಪು ಯಾರೇ ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರೆ ಮೇಡಮ್ ಇಷ್ಟ. ಕಂಪ್ಲೇಂಟ್ ಮಾಡು. ಯಾಕೆ ಸರ್? ನೇರವಾಗಿ ಮೇಡಮ್ ಹತ್ರನೇ ಹೋಗಿ ಕಂಪ್ಲೇಂಟ್ ಮಾಡಿ ಬೀಗ ತಗೊಂಡೋಗಿ ಥಿಯೇಟರ್ನ ಮುಚ್ಚಿ ಊರ್ಗೋಗಿ ಹಸುನ್ ಮೇಯಿಸೋದು ಕೇಳ್ತೀರಾ? ಶಟ್ ಅಪ್. ಓಕೆ, ನೀವು ಹೋಗ್ಬೋದು. ಮೇಡಮ್, ನಿಮ್ಮ ತಮ್ಮ ಇಂಟರ್ವಲ್ಗೆ ಮುಂಚೆ ಯಾರೋ ಒಬ್ಬನ ಹತ್ರ ಗಲಾಟೆ ಮಾಡ್ಕೊಂಡಿದ್ದಾರೆ. ಇಂಟರ್ವಲ್ ಆದ್ಮೇಲೆ ಒಂದು ಹುಡುಗಿ ಹತ್ರ ಗಲಾಟೆ ಮಾಡ್ಕೊಂಡಿದ್ದಾರೆ. ಸೊ 3 ಅವರ್ವರೆಗೂ ಥಿಯೇಟ್ರಲ್ಲೇ ಇದ್ದಾರೆ ಅನ್ನೋದು ಅದೇ ದೊಡ್ಡ ಸಾಕ್ಷಿ. ಹೆಂಗೆ ನಮ್ಮ ಪಾಯಿಂಟು? ಗುಡ್ ಪಾಯಿಂಟ್. ನೀನಿನ್ ಕೆಲಸ ರಿಸೈನ್ ಮಾಡಿ ಥಿಯೇಟ್ರಲ್ಲಿ ಹೋಗಿ ಚಿಪ್ಸ್ ಮಾರು. ಮಾವ, ನನ್ ಮೇಲೆ ಪ್ರಾಮಿಸ್ ಮಾಡು. ನಿನ್ ಮೇಲ್ ಪ್ರಾಮಿಸ್. ಇವತ್ತು ಈವ್ನಿಂಗ್ 4:30 ಅಶೋಕ್ ನಗರ್ ಸಿಗ್ನಲ್ ಅಲ್ಲಿ ನಿನ್ನೆ ತಾನೆ ನೋಡಿದ್ದು. ಹೌದು. ಮಾವ ಅಂತ ಕರ್ತೆ ತಾನೆ? ಹೌದು. ನೀನನ್ನ ತಿರುಗಿ ನೋಡ್ದೆ ತಾನೆ? ಹೌದು. ಮತ್ತ್ಯಾಕ ಅಮ್ಮ ಹತ್ರ ನೋಡಿಲ್ಲ ಅಂತ ಸುಳ್ಳು ಹೇಳು ಅಂತ ಹೇಳ್ದೆ? ನೀನು ಚಿಕ್ಕ ಮಗು, ನಿಂಗಿದೆಲ್ಲ ಅರ್ಥ ಆಗೋದಿಲ್ಲ. ನಿಮ್ಮ ಅಮ್ಮಂಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ ನಾನು ಸಾಯೋವರೆಗೂ ಜೈಲಲ್ಲೇ ಇರಬೇಕು. ಯಾಕೋ ಹಿಂಗ್ ಸೈಲೆಂಟ್ ಆಗಿದ್ಯಾ? ನಿಜ ಹೇಳೋ. ಎಸ್, ನಾನೇ ಅವರಿಬ್ಬರನ್ನು ಕೊಲೆ ಮಾಡಿದ್ದೆ. ಅವರು ಜೀವಂತವಾಗಿರೋದನ್ನ ನೋಡಿ ನೋಡಿ ಟಾರ್ಚರ್ ಆಗಿರೋದ್ರಿಂದ ನಾನು ಈ ತರ ಮಾಡಿದೆ. ಯಾಕೋ ನಿಂಗಿಷ್ಟು ದ್ವೇಷ? ಇದು ದ್ವೇಷ ಅಲ್ಲ ಅಕ್ಕ, ನೋವು. ಇನ್ನೂ ನೀನು ಅದನ್ನ ಮರ್ತಿಲ್ವಾ? ಮರೆಯೋದಾ? ಏನಕ್ಕ ಮರೆಯಕ್ಕೆ ಹೇಳ್ತಿದ್ದೀರಾ? ಎಲ್ಲಾನು ಮರ್ತಿರೋ ಥರ ನಾಟಕ ಮಾಡ್ತಾ ಇದ್ದೀನಿ ಅಕ್ಕ ನಾನು. ಮರ್ತಿಲ್ಲ ಅಂತಂದ್ರೆ ಮನುಷ್ಯರು ಜೀವನದಲ್ಲಿ ನೆಮ್ಮದಿಯಾಗಿರಕ್ಕೆ ಸಾಧ್ಯನೇ ಇಲ್ಲ ಕಣೋ. ಎಲ್ಲಾನು ಮರ್ತ್ಬಿಟ್ಟು ಮನುಷ್ಯ ಈ ಪ್ರಪಂಚದಲ್ಲಿ ಬದುಕೋದು ಪ್ರಯೋಜನನೇ ಇಲ್ಲ ಅಕ್ಕ. ಅದರಲ್ಲೂ ನನ್ನ ಜಾಸ್ಮಿನ್, ಅವಳು ದೇವರಕ್ಕ, ಹೆಂಗಕ್ಕ ಮರೆಯಕ್ಕೆ ಹೇಳ್ತಿದ್ಯಾ? ನನಗೆ ನನ್ನ ಪ್ರೀತಿ ಬೇಕು, ನನ್ನ ಜಾಸ್ಮಿನ್ ಬೇಕು. ಅಲ್ಲಿವರೆಗೂ ಅಷ್ಟು ಜನ ಮುಗಿಸ್ದಲೇ ಬಿಡೋದಿಲ್ಲ ನಾನು. ಅವ್ರು ಮಾಡಿರೋ ಅಕ್ರಮ ಎಲ್ಲ ನಿಂಗೆ ಗೊತ್ತಲ್ವಾ ಅಕ್ಕ? ಅಣ್ಣ ಅಂತ ಗುಡಿಸಲ್ ಜೀವನ ಮಾಡ್ಕೊಂಡಿದ್ದವರು ಇವತ್ತು ಅಣ್ಣ ಅನ್ನಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಓಹೋ ಅಂತ ಹೆಂಗೆ? ಎಲ್ಲ ನಿಮ್ಮ ಅಧಿಕಾರದಿಂದ. ನಿಮ್ಮ ಡಿಪಾರ್ಟ್ಮೆಂಟ್ ಪ್ರಕಾರ ಇವತ್ತು ಅವ್ರ ಮೇಲೆ ಸಾಕಷ್ಟು ಪ್ರಕರಣಗಳಿವೆ. ನಿಮ್ಮ ಕೈಯಿಂದ ಏನಾಯ್ತು? ನೀವು ಅವ್ರನ್ನ ಅರೆಸ್ಟ್ ಮಾಡೋದು, ಸಾಕ್ಷಿ ಇಲ್ಲಂತ ಕೋರ್ಟ್ ಅವ್ರನ್ನ ರಿಲೀಸ್ ಮಾಡೋದು, ಇದು ಪದೇ ಪದೇ ನಡೀತಾನೆ ಇದೆ ತಾನೇ? ವಿಟ್ನೆಸ್ ಇಲ್ಲದೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅವರೇ ನಮಗೆ ಹೇಳ್ಕೊಟ್ಟಿದ್ದಾರೆ. ವಿಟ್ನೆಸ್ ಇಲ್ಲದೆ ಯಾರಿಗೂ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತ ಸತ್ಯವಾಗಿ ನೀವೇ ನನಗೆ ಹೇಳಿದ್ದೀರಾ. ಸೊ ನಾನಿವಾಗ ಅದೇ ದಾರಿಲೇ ಹೋಗ್ತಾ ಇರೋದು. ಆದ್ರೆ ನನ್ನ ಅರೆಸ್ಟ್ ಮಾಡಿಕ್ಕ, ಒಂದು ಸಾಕ್ಷಿ ಸಿಕ್ಕಿರೋ ನನ್ನ ಗಲ್ಗೇರ್ಸು. ಆಗುತ್ತಾ ನಿನ್ ಕೈಯಲ್ಲಿ? ಆಗುತ್ತಾ? ಕೌಶಿ, ಕೌಶಿ, ಏನ್ ಮಾಡ್ತಿದ್ಯಾ ನೀನು? ನೀವು ಸುಮ್ಮನೆ ಇರಿ. ಯು ರಾಸ್ಕಲ್, ಯು ಚಾಲೆಂಜಿಂಗ್ ಮೀ. ಐ ವಿಲ್ ನಾಟ್ ಲೀವ್ ಯು. ಗುಡ್ ಮಾರ್ನಿಂಗ್, ಪ್ಲೀಸ್ ಸಿಟ್ ಡೌನ್. ಹಲೋ ಸರ್. ಹಲೋ. ಹೇಳು. ನಾನೇನ್ ಹೇಳ್ಬೇಕು? ನನ್ನ ಹತ್ರ ಹೇಳೋದನ್ನ ಹೇಳು. ನಿನ್ನ ಹತ್ರ ನಾನೇನ್ ಹೇಳ್ದೆ? ಆ ಇಬ್ರು ಕೊಲೆ ಮಾಡ್ದೆ ಅಂತ ಹೇಳ್ದೆ ಅಲ್ವಾ? ಕೊಲೆನಾ? ಯಾರಿಬ್ರನ್ನ? ಏನು ಜೋಕ್ ಮಾಡ್ತಿದ್ಯಾ? ಆ ರೌಡಿನೂ ಕಿಶೋರ್ನು ನೀನೇ ಅಲ್ವಾ ಕೊಲೆ ಮಾಡಿದ್ದು? ಯಾರಾತಿರು? ಆ ಕಿಶೋರು ಇವ್ರಿಬ್ರನ್ನ ಕೊಲೆ ಮಾಡಿದೆ ಅಂತ ನಾನು ನಿನ್ಗೆ ಹೇಳದ್ನಾ? ಏನಾಯ್ತಕ್ಕ ನಿಂಗೆ? ಇಡಿಯಟ್, ಸುಳ್ಳು ಹೇಳ್ತಿದ್ಯೇನೋ? ಅಕ್ಕ, ಸರ್, ನನ್ನೊಬ್ಬ ಕಾಲೇಜ್ ಸ್ಟೂಡೆಂಟ್. ಅವರು ಮರ್ಯಾದೆಗೆ ಮಾತಾಡಿದ್ರೆ ನಾನು ಮರ್ಯಾದೆಗೆ ಮಾತಾಡ್ತೀನಿ, ಇಲ್ಲಾಂದ್ರೆ ಬೇರೆ ತರ ಮಾತಾಡ್ಬೇಕಾಗುತ್ತೆ. ಕೌಶಲ್ಯ, ಕೀಪ್ ಕೂಲ್ ವಿತ್ ಹಿಮ್. ಸಾರಿ ಸರ್. ಇಟ್ಸ್ ಓಕೆ. ಮಿಸ್ಟರ್ ವಿಜಯ್, ನೀವು ಹೇಳಿ,
ನಿಜ ಏನು ಅಂತ ನನ್ನ ಹತ್ರ ಹೇಳಿ. ಸರ್ ನನ್ಗೆ ಅವ್ರಿಬ್ರು ಯಾರು ಅಂತ ಗೊತ್ತಿಲ್ಲ I ಸರ್. see. ನನ್ಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ಮತ್ತೆ ನಾನೇಂಗ್ ಸರ್ ಅವ್ರನ್ನ ಕೊಲೆ ಮಾಡ್ತೀನಿ? ನಾನ್ ಹೇಳ್ತೀನಿ, ಅವರಿಬ್ರು ನೀನೇ ಕೊಲೆ ಮಾಡಿದ್ದು. ಓಕೆ, ನಾನೇ ಕೊಲೆ ಮಾಡಿದೆ ಅಂತ ಇಟ್ಕೋ. ಸಾಕ್ಷಿ ಇದ್ರೆ ನನ್ನ ಅರೆಸ್ಟ್ ಮಾಡು, ಕೋರ್ಟಲ್ಲಿ ನೋಡೋಣ. ಪ್ರೂವ್ ಮಾಡಿದ್ರೆ ನನ್ನ ನೇಣಿಗೆ ಹಾಕು. ಆಮೇಲೆ ನೀನು ಅವಾರ್ಡು ಪ್ರಮೋಷನ್ ಅಂತ ತಗೊಂಡು ಜಾಲಿ ಆಗಿರೋ. ಅದು ಬಿಟ್ಬಿಟ್ಟು ನಾನೇ ಕೊಲೆ ಮಾಡಿದ್ದು ಅದು ಇದು ಅಂತ ನನಗೆ ಟಾರ್ಚರ್ ಮಾಡಿದ್ರೆ ಐ ವಿಲ್ ಫೈಲ್ ಎ ಶೂಟ್ ಅಗೇನ್ಸ್ಟ್ ಯು. ರಾಸ್ಕಲ್ ಸುಳ್ಳು ಹೇಳ್ತಾ ಇದ್ದಾನೆ. ಮನಸ್ಸಾಕ್ಷಿ ಇಲ್ದೇನೆ ಸುಳ್ಳು ಹೇಳ್ತಿದ್ದಾನೆ. He has no respect for me. At home he told he killed both of them. And he went there, he says completely opposite. He made me look like an idiot. A joker. ಏ ಕೌಶಿ, ನೀನ್ ಎಮೋಷನ್ ಆಗೋದು, ಆತ್ರ ಪಡೋದು ಯಾವ ಪ್ರಯೋಜನ ಆಗೋದಿಲ್ಲ. ಇಲ್ಲಿ ನೀನ್ ಅವನ್ಗೆ ಅಕ್ಕ, ಅದಕ್ಕೆ ಅವ್ನ್ ನಿನ್ಗೆ ನಿಜ ಹೇಳಿದಾನಷ್ಟೇ. ಅವನ್ ಪರ್ಸನಲ್ ಫೀಲಿಂಗ್ಸ್ನ ನಿನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಕಮಿಷನರ್ ಆಫೀಸಲ್ಲಿ ಕೂರಿಸಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ನಿಜ ಎಲ್ಲ ಒಪ್ಕೊಳ್ಳೋದಕ್ಕೆ ಅವನೇನ್ ಮುಟ್ಟಾಳನಾ? ಇಲ್ಲ, ನಾನು ಏನಾದ್ರೂ ಲೂಸಾ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅವರಿಬ್ರು ನಾ ಕೊಲೆ ಮಾಡಿದ್ದು ನಾನೇ. ಅದ್ ಮಾತ್ರ ಅಲ್ಲ, ಆ ಮೂರನೇವನ್ಗೋಸ್ಕರನೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ನು ಯಾವತ್ತು ಫಾರಿನ್ ಇಂದ ಇಂಡಿಯಾಗೆ ಬಂದು ಮೊದಲು ಕಾಲಿಡ್ತಾನೋ ಅವತ್ತೇ ಅವನು ಕೊನೆ ದಿನ. ಅವನಿಗೂ ಇದೇ ತರ ವಿಟ್ನೆಸ್ ಇಲ್ದಲ್ಲೇ ಮುಗಿಸಿ ಇದೇ ತರ ಮುಂದೆ ಬಂದು ನಿಂತ್ಕೊಂತೀನಿ. ನೋಡ್ತೀನಿ ನೀನೇನ್ ಮಾಡ್ತೀಯಾ ಅಂತ. ಹೋಗೋ, ಆಚೆ ಹೋಗೋ. ಗೆಟ್ ಔಟ್ ಆಫ್ ಮೈ ಹೌಸ್. ಗೆಟ್ ಔಟ್. ಕೌಶಿ, ಬೇಕು ಅಂದ್ರೆ 2 ಏಟ್ ಹೊಡಿ. ಮನೆ ಬಿಟ್ಟು ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾನೆ? ಎಲ್ಲಾದ್ರೂ ಹೋಗಿ ಸಾಯ್ಲಿ. ಗೆಟ್ ಲಾಸ್ಟ್. ಏಯ್, ಅವನೊಂದು ಮಗು ತರ. ನೋ, ಅವನ್ ಮಗು ಅಲ್ಲ. ಹಿ ಈಸ್ ಅ ಕ್ರಿಮಿನಲ್. ಒಂದ್ ಕ್ರಿಮಿನಲ್ಲು ಒಂದ್ ಪೊಲೀಸ್ ಆಫೀಸರು ಒಂದೇ ಮನೇಲಿ ಇರಕ್ ಸಾಧ್ಯ ಇಲ್ಲ. ಇದನ್ನ ನಾನು ಒಪ್ಕೊಳ್ಳೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಹೌಸ್ ಅಂಡ್ ಮೈ ಪೊಸಿಷನ್ cannot be a protection for this murderer, this cheat. Ask him to get out. No. ಏನಕ್ಕ ಇದು? Hey, get out. Get out of my house. Mama. Shalu, ಒಳಗೆ ಹೋಗು. Hey. ನೀನೇ ಆ ಇಬ್ರನ್ನ ಮರ್ಡರ್ ಮಾಡಿರೋದು ಅಂತ ಪ್ರೂಫ್ ಸಮೇತ ನೀನು ಹಿಡಿದು ಜೈಲಲ್ಲಿ ಹಾಕಿಲ್ಲ. ಐ ಆಮ್ ನಾಟ್ ಎ ಪೊಲೀಸ್ ಆಫೀಸರ್. ಇಟ್ಸ್ ಅ ಚಾಲೆಂಜ್. ಏಯ್, ಯಾಕೋ ಇಲ್ಲಿ ಬಂದು ಮಲಗಿದ್ಯಾ? ನಿನಗೂ ಅಕ್ಕನಿಗೂ ಜಗಳನಾ? ಹಾಂ, ಮನೆ ಬಿಟ್ಟು ಬಂದ್ಬಿಟ್ಯಾ? ಯಾಕೆ ನಮ್ಮ ಮನೆ ಅಡ್ರೆಸ್ ಮರ್ತ ಹೋಗಿತ್ತಾ? ಅಥವಾ ಬೇರೆಯವ್ರಿಗೆಲ್ಲ ಯಾಕೆ ತೊಂದರೆ ಅಂತ ಅನ್ಕೊಂಡ್ಯಾ? ನಾನು ಯಾರೋ ಬೇರೆಯವಳಲ್ಲ, ನಿನ್ನ ಫ್ರೆಂಡ್ ಕಣೋ. ಅದಕ್ಕಿಂತ ಜಾಸ್ತಿ. ಇಡಿಯಟ್, ಬರ ಹೋಗೋಣ. ಕಮ್ 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 ಕಮ್. ಏಯ್, ಬ್ಯಾಗ್ ಇತ್ತಾನೆ? ಹೌದು, ಬಾ. ಗೋ. ಏನ್ ಮಾಡ್ತಿದ್ಯಾ? ರಾಕ್ ಕುಡಿಬೇಡ್ವೋ? ಅಯ್ಯೋ, ತಗೋ ಕುಡಿ. ಏಯ್, ಮೆಲ್ಲ ಕುಡಿ. ಮತ್ತೆ ಯಾಕೋ ಸೈಲೆಂಟ್ ಆಗಿದ್ಯಾ? ಏನಾದ್ರೂ ಮಾತಾಡೋ. ಇಲ್ಲಿ ನೋಡು, ಸಂತೋಷವಾಗಿದ್ರು ದುಃಖದಲ್ಲಿದ್ರು ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಸೇ ಸಮಥಿಂಗ್ ಡ್ಯೂಡ್. ನಿನ್ ಮಡಿಲ್ ಮೇಲೆ ಮಲ್ಕೋಬೇಕು ಅನಿಸ್ತಾ ಇದೆ. ಮಲ್ಕೊಳ್ಳ? ನಮ್ಮ ಅಕ್ಕನ್ಗೆ ಪ್ರೀತಿ ನೋವು ಏನಂತಾನೆ ಗೊತ್ತಿಲ್ಲ. ನಿನಗೇನಾದ್ರೂ ಗೊತ್ತಾ? ಪ್ರೀತಿ ನೋವು ಏನು ಅಂತ ಗೊತ್ತಾ? ಎಸ್, ಐ ನೋ. ಆ ನೋವನ್ನ ನನಗೆ ಕೊಡ್ಬೇಡ ಕಣೋ, ಪ್ಲೀಸ್.
ಪೊಲೀಸ್ ಆಫೀಸರ್ ಕೌಸಲ್ಯ ಅವ್ರಿಗೆ ಸಸ್ಪೆಂಡ್ ಮಾಡಲಾಗಿದೆ. ಸಾರಿ, ನೋ ಕಮೆಂಟ್ಸ್. ಹಿಂದೆ ನಡೆದ 2 ಕೊಲೆಗಳು ಇದುವರೆಗೂ ಕೊಲೆಗಾರನ್ನ ಹಿಡಿದಿಲ್ಲ ಅನ್ನೋ ಕಾರಣಕ್ಕಾಗಿ ಆ ರೌಡಿನು ಮತ್ತೆ ಆ ಕಿಶೋರ್ನು ಕೌಸಲ್ಯ ಅವ್ರ ತಮ್ಮ ವಿಜಯ್ ಕೊಲೆ ಮಾಡಿದಾನೆ ಅಂತ ಅವ್ರಿಗೆ ಕೌಸಲ್ಯ ಜೊತೆ ಕೊಟ್ಟಿದ್ದಾರೆ ಅಂತ ಹೇಳಿ ಪೊಲೀಸ್ ಅವರಲ್ಲಿ ಸಂದೇಹ ಇದೆ. ಹಾಗಾಗಿ ಅವರಿಂದ ಪದವಿನ ವಾಪಸ್ ತಗೊಂಡು ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ. ಪಾಪ ಕಣು ನಿಮ್ಮಕ್ಕ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದಾರಂತೆ. ದಿಯಾ, ನನಗೆ ಗೊತ್ತಿರೋ ಟಿಟಿಆರ್ ಇದ್ದಾರೆ. ಅದಕ್ಕೇನಿವಾಗ? ಇಲ್ಲ, ಅವ್ರ ವೇಟಿಂಗ್ ಲಿಸ್ಟ್ ಇದ್ರೆ ಕನ್ಫರ್ಮ್ ಮಾಡ್ಕೊಡ್ತಾರೆ. ಅಯ್ಯೋ, ನಮ್ಮ ಅಕ್ಕನಿಗೆ ನನ್ನ ಮೇಲೆ ಇರೋ ಪ್ರೀತಿಗಿಂತ ಅವಳು ಹಾಕಿರೋ ಬಟ್ಟೆ ಮೇಲೆ ಪ್ರೀತಿ ಜಾಸ್ತಿ ಕಣ. ಅವಳಿಗಿದ್ ಬೇಕಿತ್ತು. ಮಗ, ನಿಮ್ಮ ಅಕ್ಕ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲಾ ಹುಡುಗಿರು ಹೀಗೇನೆ. ಗಂಡನ್ಗಿಂತ ಹಾಕೊಳ್ಳೋ ಡ್ರೆಸ್ಗೆ ಹೆಚ್ಚಿಗೆ ಮರ್ಯಾದೆ ಕೊಡ್ತಾರೆ. ಹಲೋ ಹಲೋ ಸಿಸ್, ಹೇಳಿ ಸಿಸ್. ಎಲ್ಲಿ ಅವನು? ನಿಮ್ಮಕ್ಕ ದೊರೆ ತುಂಬಾ ಬಿಸಿನಾ? ಸಿಸ್, ಅದು ಇವತ್ತು ಯಾವ ದಿನ ಅಂತ ಗೊತ್ತಾ ಅಂತ ಅವನ್ಗೆ? ಇವತ್ತು ಯಾವ ದಿನ ಗೊತ್ತಾ ಅಂತ ಕೇಳ್ತಿದ್ದಾರೆ. ಓ ಶಿಟ್, ಇವತ್ತು ಶಾಲು ಬರ್ತಡೆ. ಏನೋ ಮಗ, ಹೇಳ ಮಗ. ದಿಯಾ ನೋಡಕ್ ಸಖತ್ತಾಗೋಳಲ್ವಾ? ಸುಂದರವಾಗೇ ಕಾಣ್ತಾಳೆ. ಹೇಯ್, ಹುಡುಗಿರು ಸುಂದರವಾಗಿರ್ಬೇಕು ಅಂದ್ರೆ ಒಂದು ಮೇಕಪ್ ಹಾಕೋಬೇಕು, ಇಲ್ಲ ಹುಡುಗರು 2 ಪೆಗ್ ಹಾಕ್ಬೇಕು. ಇಲ್ಲಿ 2 ನಡೆದಿದೆ. ಅದಕ್ಕೆ ಶಟರ್ ಕ್ಲೋಸ್ ಮಾಡ್ಬಿಟ್ಟು ಲೆಟ್ಸ್ ಡ್ರಿಂಕ್ ಮ್ಯಾನ್. ಇವತ್ತು ಅವನ್ಗೆ ಸ್ಟೇ ಮಾಡ್ಬಿಟ್ಟು ಹೋಗಕ್ಕೆ. ಇವರೇ ನಮ್ಮಮ್ಮ. ತುಂಬಾ ದಿನದಿಂದ ನಿಮ್ಮನ್ನ ನೋಡ್ಬೇಕು ಅಂತಿದ್ರು, ಅದಕ್ಕೆ ಕರ್ಕೊಂಬಂದೆ. ನಮಸ್ತೆ. ನಮಸ್ತೆ ಮಾ. ಏನೋ ಏನ್ ಮಾಡ್ತಾವ ನಾನು? ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಪ್ಪ ಶಾಲು ಪುಟ, ಏನ್ ವಿಷಯ? ಶಾಲು, ಹಾಕು, ಅಜ್ಜಿ. ತುಂಬಾ ಥ್ಯಾಂಕ್ಸ್ ಮಾಮ, ಬರ್ತ್ಡೇಗೆ ಬಂದಿದ್ದಕ್ಕೆ. ಅದೆಂಗೋ ಬರ್ದಲೇ ಇರ್ಲಿ. ಸರಿ, ಅಮ್ಮನ್ ಜೊತೆ ಖುಷಿಯಾಗಿದ್ಯಾ ಅಲ್ವಾ? ಏನ್ ಜಾಲಿಯಾಗಿರೋದು, ಆ ಪಿಶಾಚಿ ಕಟ್ಟ ತಡಿಯಕ್ಕೆ ಅಮ್ಮನ ಪಿಶಾಚಿ ಅಂತೆಲ್ಲ ಹೇಳ್ಬಾರ್ದು ಶಾಲು. ಹಾಯ್ ಅಕ್ಕ. ಏನು? ಹೇಗಿದ್ಯಾ? ಸಾರಿ ಅಕ್ಕ, ನನ್ನಿಂದ ತಾನೇ ಕೆಲಸ ಹೋಯ್ತು. ಕೆಲಸ ಹೋಗೋದಕ್ಕೆಲ್ಲ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ. ಬಟ್ ನಾನು ನಿನಗೆ ಹೆಲ್ಪ್ ಮಾಡಿದೆ ಅಂತ ಒಂದು ಕೆಟ್ಟ ಹೆಸರು ಬಂತು, ಅದಷ್ಟೇ ಬೇಜಾರು. ಇವಾಗ ನಾನು ರಿಗ್ರೆಟ್ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ನಿಂಗೆ ಹೆಲ್ಪ್ ಮಾಡ್ಬೋದಿತ್ತಲ್ಲ ಅಂತ. ಪಾಸ್ಟ್ ಇಸ್ ಪಾಸ್ಟ್, ಬಿಡಿಯಕ್ಕ. ಒಳ್ಳೆ ಕ್ರಿಮಿನಲ್ ಬ್ರೈನ್ ಇದೆ ಕಣೋ ನಿನಗೆ. 2 ಮರ್ಡರ್ನು ತುಂಬ ಬ್ರಿಲಿಯಂಟಾಗಿ ಮಾಡಿದ್ಯಾ. ನಮ್ಮ ಡಿಪಾರ್ಟ್ಮೆಂಟೇ ಅದ್ರೂ ಹೋಯ್ತು. ನಿಜ ಹೇಳಬೇಕಂದ್ರೆ ನೀನು ನನ್ಗೆ ಅಣ್ಣ ಆಗ್ಬಿಟ್ಬೇಕಾಗಿತ್ತು. ಹಂಗಂದ್ರೆ ನೀನ್ ನಂಗೆ ತಂಗಿಯಾಗಿ ಹುಟ್ಬೇಕಿತ್ತಾ? ಗೋ ಟು ಸ್ಲೀಪ್. ಐಲ್ ಸಿ ಯು ಟುಮಾರೋ. ಗುಡ್ ನೈಟ್. ಅಕ್ಕ, ಸ್ವಲ್ಪ ಇರಕ್ಕ. ನಡೆದಿದ್ದೇನಂತ ಸ್ವಲ್ಪ ತಿಳ್ಕೊಂಡು ಹೋಗು. ಅವತ್ತು ನಾನು ಮಂಗಳೂರು ಹೋಗಿದ್ದು, ಸೆಮಿನಾರಲ್ಲಿ ಮಾತಾಡಿದ್ದು, ಲೇಸರ್ ಶೋ ಅಲ್ಲಿ ಡ್ಯಾನ್ಸ್ ಮಾಡಿದ್ದು. ಈ ತರ ನಾನು ಮಂಗಳೂರಲ್ಲಿ ಹೋಲ್ ಡೇ ಇರೋ ತರ ಸೆಟಪ್ ಮಾಡಿದ್ದೆ. ದೆನ್ ಬೆಂಗಳೂರಿಗೆ ಬಂದು ಆ ಡೀಲರ್ ಕತೆನ ಫಸ್ಟ್ ಮುಗಿಸ್ದೆ. ಅದೇ ಕೋಪದಲ್ಲಿ ಅದೇ ಸ್ಪೀಡಲ್ಲಿ ತಿರ್ಗಾ ಮಂಗಳೂರಿಗೆ ಹೋದೆ. 5 ಅವರ್ಸ್ 5 ಅವರ್ಸ್ ಅಲ್ಲಿ ಹೆಂಗ್ ಬಂದು ಹೆಂಗ್ ಹೋದಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಜಾಸ್ಮಿನ್ ಡೆತ್ ನೆನ್ಸ್ಕೊಂಡೆ. ಕಾರ್ ಹಂಗೆ ರೋಡಲ್ಲಿ ಹಾರ್ತಾ ಇತ್ತು. ನಿಮ್ ಪೊಲೀಸ್ ರೆಕಾರ್ಡಲ್ಲಿ ಮುಟ್ಟಾಳ್ ನನ್ನ ಮಕ್ಕಳು. ಆ ಡೀಲರ್ ಕೊನೆಗೆ ರೋಡಲ್ಲಿ ತಿರ್ಕೊಂಬಿಟ್ಟ ಅಂತ ಕೇಸೇ ಮುಗಿಸ್ಬಿಟ್ರು. ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನೆ ಮೇಡಮ್. ಸೆಕೆಂಡ್ ಮರ್ಡರ್ ಕಿಶೋರ್, ನೆನಪಿದ್ಯಾ? ಜಯಲಕ್ಷ್ಮಿ ಥಿಯೇಟ್ರು, ನಮ್ ದಳಪತಿ ವಿಜಯ್ ಸಿನಿಮಾ ಥಿಯೇಟ್ರಿಂದ ನಾನು ಮಿಸ್ ಆಗಿ ನೀನು ಮಿಸ್ ಮಾಡಿದ ಕಿಶೋರ್ನ ನಾನು ಪಿಕಪ್ ಮಾಡಕ್ ಹೋಗಿ ಮಾಂಜಾದಾರದಲ್ಲಿ ಅವ್ನ ಉಸಿರು ನಿಲ್ಲಿಸ್ಬಿಟ್ಟೆ. ಸಿನಿಮಾ ಮುಗಿಯೋಷ್ಟರಲ್ಲಿ ಮತ್ತೆ ಥಿಯೇಟ್ರಿಗೆ ಬಂದು ನಾನು ಕೂತ್ಕೊಂಡೆ. ಆಮೇಲೆ ನಿಂದೆ ಟಾರ್ಚ್ ಎತ್ಕೊಂಬಂದ್ಬಿಟ್ಟು ನನ್ನ ಹುಡ್ಕೊಂಬಂದ್ ಮಗಕ್ ಬಿಟ್ಟೆ. ನೆನಪಿದ್ಯಾ? ಇದರಲ್ಲಿ ಆಶ್ಚರ್ಯ ಏನಂದ್ರೆ ಯಾರೋ ಕಟ್ಟಿರೋ ಮಾಂಜಾದಾರಕ್ಕೆ ಇವ್ನು ಕತ್ತು ಸಿಹಿ ಹಾಕೊಂಡು ಸತ್ತೋದ ಅಂತ ಪೊಲೀಸರು ಕೇಸ್ನ ಮುಗಿಸ್ಬಿಟ್ರು. ನೀನ್ ಮಾತ್ರ ನನ್ನ ಹಿಡಿಬೇಕು ಅಂತ ಹೋರಾಟ ಮಾಡ್ತಾನೆ ಇದೆಯಾ. ಕೊನೆಗೇನಾಯ್ತು? ಇರೋ ಒಂದ್ ಕೆಲ್ಸನೂ ಹೋಯ್ತು. ನೀನ್ ನೋಡ್ತಿದ್ರೆ ಬೇಜಾರಾಗುತ್ತೆ ಅಕ್ಕ. ಸಾರಿ ಕಣೋ, ನಾನು ನಿನ್ನ ತುಂಬಾ ಟಾರ್ಚರ್ ಮಾಡಿದೆ. ಗುಡ್ ನೈಟ್. ಗುಡ್ ನೈಟ್ ಅಕ್ಕ. ಬೀರ್ಬಲ್, ಇದನ್ನ ಸಿಡಿ ಮಾಡ್ಕೊಂಡು ಬನ್ನಿ. ಕೇರ್ಫುಲ್.
ಏನಕ್ಕ ದಿಢೀರಂತ ಯೂನಿಫಾರ್ಮ್ ಹಾಕೊಂಬಂದು ನಿಂತಿದ್ಯಾ? ಕ್ರಿಮಿನಲ್ಸ್ನ ಕ್ರಿಮಿನಲ್ ಆಗೇ ಇಟ್ಕೊಳ್ಬೇಕು. ಎವಿಡೆನ್ಸ್ ಫಾರ್ ದ ಮರ್ಡರ್ ಸರ್. ಅವನು ತನ್ನ ಬಾಯಾರೆ ಹೇಳಿರೋದು, ಅವನಿಗೆ ಗೊತ್ತಿಲ್ದಿರ ಹಾಗೆ ಲಾಸ್ಟ್ ನೈಟ್ ರೆಕಾರ್ಡ್ ಮಾಡಿರೋದು. ಹಾಕೊಂಡ್ಬಿಟ್ಟ. ಇದಕ್ಕಾಗಿನೇ ನಾನು ರಿಸೈನ್ ಮಾಡಿರೋ ಥರ ಪ್ಲೇ ಮಾಡಿದೆ. ಗುಡ್ ಜಾಬ್. ಇದನ್ನ ಪ್ಲೇ ಮಾಡಿ ನೋಡಿ ಸರ್. ಆ 2 ಮರ್ಡರ್ನ ಹೇಗೆ ಮಾಡ್ದ ಅಂತ ಕ್ಲಿಯರ್ ಆಗಿದೆ. ಎಲ್ಲಾ ಸಿಸ್ಟರ್ಗಳು ಜೀವನ ಕಾಪಾಡಬೇಕು ಅಂತ ಇರ್ತಾರೆ, ಆದ್ರೆ ಈ ಸಿಸ್ಟರ್ ಸ್ವಂತ ತಮ್ಮನ್ ಜೀವನೇ ತೆಗಿತವ್ರೆ. ವಾಟ್ ಎ ಸೊಸೈಟಿ. ನೋ ಕಾಮಿಡಿ, ನೋ ಸ್ಮೋಕಿಂಗ್ ಅಂತ ಕೇಳ್ಪಟ್ಟಿದೀನಿ. ಅದೇನದು ನೋ ಕಾಮಿಡಿ? ಶಟ್ ಅಪ್ ಐಸೆ. ನೀವ್ ಏನಕ್ ಬಂದಿದ್ದೀರಾ ಇಲ್ಲಿ? ಏನ್ ಸಾರ್ ಇದು ಪ್ರಶ್ನೆ? ನಮ್ ಫ್ರೆಂಡ್ ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದೀರಾ? ನಾವು ಬರ್ದೆ ನಮ್ಮ ಅಜ್ಜಿನ ಬರ್ತಾರೆ. ಇಡಿಯಟ್. ಟೀ ಕಾಪಿ ಎಲ್ಲ ಬೇಡ ಸರ್. ಏಯ್ ಮಿಸ್ಟರ್ ಆನಂದ್, ಇದನ್ನ ಪ್ಲೇ ಮಾಡಿ. ಒಳ್ಳೆ ಕ್ರಿಮಿನಲ್ ಬ್ರೇನ್ ಇದೆ ಕಣೋ ನಿನ್ಗೆ. 2 ಮರ್ಡರ್ನು ತುಂಬಾ ಬ್ರಿಲಿಯಂಟ್ ಆಗಿ ಮಾಡಿದ್ಯಾ. ಇದೆಲ್ಲ ಬೇಕಾಗಿಲ್ಲ, ಫಾರ್ವರ್ಡ್ ಮಾಡಿ. ಓಕೆ ಮೇಡಮ್. ಅಕ್ಕ ಸ್ವಲ್ಪ ಇರಕ್ಕ, ನಡೆದಿದ್ದು ಇನ್ನೊಂದು ಸ್ವಲ್ಪ ತಿಳ್ಕೊಂಡು ಹೋಗು. ಲೈ, ಫೋನ್ ಮಾಡಿ ನಿಮ್ಮ ಅಕ್ಕ ಕರೆದಾಗ ಹುಷಾರಾಗಿರ್ಬೇಕಲ್ವೇನೋ ನೀನು? ಸುಮ್ಮನೆ ಇರೋದನ್ನ ಬಿಟ್ಟು ಯಾಕೋ ಎಲ್ಲದನ್ನ ಅವ್ರ ಹತ್ರ ಬಾಯ್ಬಿಟ್ಟೆ? ಅವತ್ತು ನಾನು ಮಂಗಳೂರಿಗೆ ಹೋಗಿದ್ದು, ಸೆಮಿನಾರ್ ಅಲ್ಲಿ ಮಾತಾಡಿದ್ದು, ಲೇಸರ್ ಶೋ ಅಲ್ಲಿ ಡ್ಯಾನ್ಸ್ ಮಾಡಿದ್ದು, ಈ ತರ ನಾನು ಮಂಗಳೂರಲ್ಲಿ ಅವತ್ತು ನಾನು ಮಂಗಳೂರಿಗೆ ಹೋಗಿದ್ದು, ಸೆಮಿನಾರ್ ಅಲ್ಲಿ ಮಾತಾಡಿದ್ದು, ಅವತ್ತು ನಾನು ಮಂಗಳೂರಿಗೆ ಹೋಗಿದ್ದು, ಸೆಮಿನಾರ್ ಅಲ್ಲಿ ಮಾತಾಡಿದ್ದು, ಅವತ್ತು ನಾನು ಮಂಗಳೂರಿಗೆ ಹೋಗಿದ್ದು, ಸೆಮಿನಾರ್ ಅಲ್ಲಿ. ವೈ ದಿಸ್ ಕೌಸಲ್ಯ, ವಾಟ್ ಇಸ್ ದಿಸ್? This is a famous song, sir. Lot of people searching in YouTube. You don't know, sir? Shut up, I say. Okay, sir. Stop the nonsense. Damn it. Get lost from here. I say get lost from here. Kausalya, what do you think of yourself? You are trying to make fool out of me? ಸರ್ ನಾನು ರೆಕಾರ್ಡ್ ಮಾಡಿದೆ ಸರ್. ಹೇಗ್ ಚೇಂಜ್ ಆಯ್ತು ಅಂತ. ಏನೋ ಅದು ಸ್ಪೈ ವಿಡಿಯೋ ಜಾಮರ್. ಹಂಗಂದ್ರೆ ಇದನ್ನ ಇಟ್ಕೊಂಡೆ ಮ್ಯಾಜಿಕ್ ಮಾಡಿದ್ದು. ಓ, ಈ ಟೆಕ್ನಾಲಜಿ ಯಾರಿಗೆ ಯೂಸ್ ಆಗುತ್ತೋ ಯೂಸ್ ಆಗಲ್ವೋ ಮಗ. ಆ ದೇವ್ರೆ ಬಂದ್ರು ಈ ಟೆಕ್ನಾಲಜಿ ಬಗ್ಗೆ ಕಂಡುಹಿಡಿಯಕ್ಕಾಗಲ್ಲ ಮಗ. ಖಂಡಿತ ಇದು ಯೂಸ್ಫುಲ್ ಆಗುತ್ತೆ. ಹೇಗಾದ್ರೂ ಮಾಡಿ ಭದ್ರವಾಗಿ ಇದನ್ನ ಇಟ್ಕೋ. ಇದರಿಂದ ನಿನಗೆ ಮುಂದೆ ಒಳ್ಳೇದೇ ಆಗುತ್ತೆ. ಅಮ್ಮ, ಅಯ್ಯೋ ಅಮ್ಮ, ಸರ್, ಅಯ್ಯೋ ಅಮ್ಮ. ಓ, ನೀವೆಲ್ಲ ಓದಿರೋರು, ನಿಮಗೆ ಚೆನ್ನಾಗಿ ಗೊತ್ತು. ಕ್ರಿಮಿನಲ್ಗಿಂತ ಅವನ ಜೊತೆ ಸಹಾಯ ಮಾಡಿದವ್ರಿಗೇನೆ ಶಿಕ್ಷೆ ಜಾಸ್ತಿ. ನಿಮ್ಮನ್ನು ಕಾಪಾಡೋದಕ್ಕೆ ಒಂದೇ ದಾರಿ, ಅಪ್ರೂವರ್ ಆಗಿ ನಿಜಾನ ಹೇಳಿ. ಏನು? ಏಯ್ ಸರ್, ಮೇಡಮ್ ಹೇಳಿದ್ ಕೇಳಿಸ್ತು ತಾನೆ? ಕೇಳಿಸ್ಕೊಂಡೆ ಸರ್. ಅವತ್ತು ಬೆಂಗಳೂರಲ್ಲಿ ವಿಜಯ್ ಶೋನ 3 ಅವರ್ ಲೇಟ್ ಆಗಿ ಪ್ಲೇ ಮಾಡಿದ್ ಯಾರು? ನೀನ್ ತಾನೇ ಅಲ್ಲಿದ್ದು? ಹೇಳ. ನಿಜ ಹೇಳಿಲ್ಲ ಅಂದ್ರೆ ಸತ್ತೋಗ್ತೀಯ ಕಣ. ನಾನು ಅಪ್ರೂವರ್ ಆಗ್ತೀನಿ ಸರ್. Very good. ಅಪ್ರೂವರ್ ಆಗ್ತೀನಿ ಸರ್. ಹೇಳ. ಸರ್, ದೊಡ್ಡ ದೊಡ್ಡ ಆಫೀಸರ್ ಎಲ್ಲ ನನ್ನ ಫ್ರೆಂಡ್ ಅಂತ ಹೇಳಿ ಒಂದ್ ಖತರ್ನಾಕ್ ಫಿಗರ್ನ ಪಟಾಯಿಸ್ಬಿಟ್ಟು ಪಾರ್ಕು, ಬೀಚು, ಹೋಟೆಲ್ ಅಂತ ಸುತ್ತಾಡ್ಕೊಂಡ್ ಬಂದೆ ಸರ್. ಆ ಹುಡುಗಿನೂ ನನ್ ಜೊತೆ ಎಂಜಾಯ್ ಮಾಡಿದ್ಲು ಸರ್. ನಿಮ್ ಅಕ್ಕನ ಮಗಳು ಅಂತ ಗೊತ್ತಾಗಿದ್ರೆ ಸುತ್ತಾಡ್ತಿರ್ಲಿಲ್ಲ ಸರ್. ನಮ್ಮನೆ ಮಗಳ? ಹೌದು ನಾನು ಸರ್. ಹೇಳಿದ್ದಿದ್ದಲ್ಲ ಕಣ. ಬೇರೆ ಯಾರು ನನಗ್ ಸಿಗ್ಲಿಲ್ಲ ಸರ್. ಹೋಗಲ್ಲ ಸರ್, ಇನ್ಮೇಲೆ ಯಾರ ಜೊತೆ ಹೋಗಲ್ಲ. ನೀನಾದ್ರೂ ನಿಜ ಹೇಳಿಗ. ಹೇಳ್ತೀನಿ ಸರ್. 2 ದಿನದ ಸ್ನಾನ ಮಾಡಿಲ್ಲ ಸರ್, ಅಲ್ಲಿ ಕೂಡ ಬಜ್ಜಿಲ್ಲ ಸರ್. ಅದೇ ಸರ್ ನಿಜ. ಸ್ನಾನ ಮಾಡಿದೆ, ತಪ್ಪಿಸ್ಕೊಂಡೆ. ನೀನೊಂದ್ ಲವರ್ ತಾನೆ? ಹೌದು. ಏನು ಹಾಗನ್ನಿಸ್ತಾ ಇಲ್ವಾ? ನೀನಾದ್ರೂ ನಿಜ ಹೇಳು. ಆ 2 ಕೊಲೆ ಅವ್ನು ಹೇಗ್ ಮಾಡ್ದ? ಸರ್, ನಿಮಗ್ ಮದ್ವೆ ಆಗಿದ್ಯಾ ಸರ್? ಯಾಕೆ? ಇಲ್ಲ, ವೈಫ್ ಇದಾರ ಅಂತ ಕೇಳ್ತಿದ್ದೀನಷ್ಟೇ. ಇದಾರೆ, ಏನೀಗ? ಹೆಂಡತಿನ ಬೇರೆ ಕಡೆ ಕಳ್ಸೋದು, ಫ್ರೆಂಡ್ ನ ಸಿಗಾಕ್ಸೋದು 2 ಒಂದೇನೆ ಸರ್. ಅದಕ್ಕೆ ಕೇಳ್ದೆ. ಡೋಂಟ್ ಡು ದ್ಯಾಟ್ ಮೇಡಮ್. ಡೋಂಟ್ ಡು ದ್ಯಾಟ್. ಸಾರಿ ಮೇಡಮ್, ಹೀಗೆಲ್ಲ ಕೇಳಿದ್ರು ನಿಜ ಹೇಳಲ್ಲ ಮೇಡಮ್. ಏಯ್, ಶೂಟ್ ಮಾಡ್ಬಿಡ್ತೀನಿ. ಹೇಳೋ, ನಿಜ ಹೇಳೋ. ಶೂಟ್ ಮಾಡಿ ಸರ್,
ಶೂಟ್ ಮಾಡಿದ್ರೆ ಪ್ರಾಣ ಹೋಗುತ್ತಲ್ವಾ? ನಿಜ ಹೇಳಿದ್ರೆ ಫ್ರೆಂಡ್ಶಿಪ್ ಹೋಗುತ್ತೆ. ಬಿಟ್ಬಿಡ್ತೀನಿ, ಈಗ ಬಿಡ್ತೀನಿ. ಇನ್2 ದಿನದಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದು ಸೆಲ್ಲಲ್ಲಿ ಸರಿಯಾಗಿ ಸತ್ಯನ ಬಾಯಿ ಬಿಡಿಸ್ಲಿಲ್ಲ ಅಂದ್ರೆ ನಿಂಗೆ ಎದುರಿಸ್ತಾನೆ ಬರೋಂಗ್ ಮಾಡ್ತೀನಿ. ಏಯ್ ಹೋಗ್ರ ಏಯ್ ಹೋಗೆ. ನೀನ್ ಗಂಡ್ಸೆ ಆಗಿದ್ರೆ ಕಾಲೇಜ್ ಗ್ರೌಂಡ್ಗೆ ಬಾ, ಕ್ರಿಕೆಟ್ ಆಡೋಣ. ಏಯ್ ಬರೀ ನೀನೇ ಫಿಗರ್ ಇದು ಒಳ್ಳೆ ಟರ್ಕಿಯಿಂದ ಬಂದಿರೋ ಟರ್ಕಿ ಕೋಳಿ ತರ ಇದ್ದಾಳೆ. ಒಳ್ಳೆ ಐಟಮ್ ಮಗ. ಸೀರೆಟ್ಕೊಡ. ಏನ್ ಕುಣಿಸ್ತಾನ. ಬಾಯ್ಲಿ ಆಟೋ ತಗೋ. ಸೂಪರ್ ಸೂಪರ್. Hey, hi man, how are you? I'm fine. How are you? I'm very good too. Tell me Anand, what's the matter? UK ಇಂದ ಮಿಸ್ಟರ್ ಜಗನ್ ಫೋನ್ ಮಾಡಕ್ಕೆ ಹೇಳಿದ್ದಾರೆ. Hello, sweetheart. Tell me, what's the matter? ಏನು ನೆನ್ನೆ ಕರ್ಕೊಂಡೋಗಿ ಹೊಡೆದ್ರ? ಆಹಾ, ಏನಂತ ಕೇಳಿದ್ನಪ್ಪ ಪ್ರಶ್ನೆನಾ? ಇಲ್ಲ ಮಗ, ಕರ್ಕೊಂಡೋಗಿ ಕೂರಿಸಿ ಹೊಸ ಡ್ರೆಸ್ ಕೊಡಿಸಿ ಐಸ್ ಕ್ರೀಮು ಅನ್ಲಿಮಿಟೆಡ್ ಮಿಲ್ಸು ಹಾಕ್ಸಿದ್ರು. ಅಲ್ವೋ ಡಬ್ಬ ನನ್ನ ಮಗನೇ. ಸಾರಿ ಕಣ. ಈ ಸಲ ಏನೋ ಡೌ ಮಾಡ್ಬಿಟ್ಟು ತಪ್ಪಿಸ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಇಂಜೆಕ್ಷನ್ ಹಾಕ್ಬಿಟ್ಟಾದ್ರೂ ಬಾಯ್ ಬಿಡಿಸ್ಬಿಡ್ತಾನಂತೆ. ನನ್ಗೊಂದು ಐಡಿಯಾ. ಈಗ ಫಸ್ಟ್ ಟೈಮ್ ಲಾಲಿ ಫೋನಲ್ಲಿ ಮಾತಾಡತಾರ ನಮ್ಮ ಹತ್ರ ಮಾತಾಡ್ತಿದ್ದಾಳೆ. ಕೆಲಸ ಮಾಡಿ, ಸ್ವಲ್ಪ ದಿನ ನೀವ್ ಎಲ್ಲಾದ್ರೂ ಹೋಗ್ಬಿಡಿ. ಓಡೋಗೋಣ, ಆದ್ರೆ ಉಮಾ ಬರಲ್ವೇ? ನೋಡಪ್ಪ, ನಿನ್ ಜೊತೆ ಉಮಾ ಅಲ್ಲ, ಅವ್ರ ಅಮ್ಮನೂ ಬರಲ್ಲ. ಅವಳ ಅಮ್ಮನ್ ತರ ಇಲ್ವೋ? ಊರಲ್ಲಿ ಯಾವ ಫಿಗರ್ನು ಬಿಡಲ್ಲ ಅಂತಾನೆ. ಏನಾಯ್ತು ವೀರಾ? ಬಿಚ್ರೋ. ಯಾ ಹೇ ಡ್ಯಾಡ್, ಇಂಡಿಯಾದಿಂದ ಲೈಲಾಕ ನಿಮ್ಗೆ ಮೆಸೇಜ್ ಮಾಡಿದ್ದಾಳೆ. 1 minute, ಐ ಟಾಕ್ ಟು ಯು. ನೀವು ಸ್ಕೈಪ್ ಅಲ್ಲಿ ಬರ್ಬೇಕಂತೆ. ಎಂಜಾಯ್. ಅವ್ನ್ ಕೆಲಸ ಮುಗಿಸೋದ್ಯಾ? ಹಲೋ ಜಗನ್, ಗುಡ್ ಈವ್ನಿಂಗ್. ಲೋ ಕಂತ್ರಿ ಕಜ್ಜಿ ನಾಯಿ ಹಂದಿ ಕತ್ತೆ ಬುದ್ಧಿ ಇದೆಯೇನೋ ನಿನ್ಗೆ? ನಾರ್ತಾ ಇದ್ಯಾ? ಮುಖ ನೋಡು ನಿನ್ ಮುಖನ. ಶಟ್ ಅಪ್. ನಾನು ಮಕ್ಕಳ. ಏಯ್, ಎಲ್ಲೋ ಎತ್ಕೊಂಡು ನನ್ನ ಕೊಲೆ ಮಾಡಕ್ಕೆ ಒಂದು ಹುಡುಗಿನ ಕಳ್ಸಿದ್ಯಾ? ಗಂಡ್ಸ ನೀನು? ಏಯ್, ನಿನ್ನ ರೇಂಜ್ಗೆ ಒಂದು ಹೆಣ್ಣೆ ಸಾಕನ್ಕೊಂಡೆ. ನಾನೇ ಬರ್ತೀನಿ. ಬಾ, ನಿನ್ನ ನೋಡ್ಬೇಕು ಅಂತಾನೆ ಇಷ್ಟ ದಿನ ನಾನು ಕಾಯ್ಕೊಂಡಿದ್ದು. ಬಾರೋ. ಲೈ, ನಾಳೆ ನಾನು ಡ್ಯಾಡಿ ಇಂಡಿಯಾಗ್ ಬರ್ತೀವೋ? ಅಪ್ಪ ಸತ್ರೆ ಮಗ ಕೊಳ್ಳಿ ಇಡ್ತಾನೆ, ಮಗ ಸತ್ರೆ ಅಪ್ಪ ಕೊಳ್ಳಿ ಇಡ್ತಾನೆ. ನೀವಿಬ್ರಿಗೂ ನಾನ್ ಕೊಳ್ಳಿ ಇಡ್ತೀನಿ. ಬನ್ರೋ. ಯಮನಿಗೆ ಇನ್ವಿಟೇಷನ್ ಕೊಡ್ತಿರೋ ಮೊದಲನೇ ಅವ್ನು ನೀನೇ. ಬರ್ತೀನಿ. ಜಗನ್ನಾಥ್ ಯಾವ ಫ್ಲೈಟಿಗೆ ಬರ್ತಾ ಇದಾರೆ? ಕೇಳಿಸ್ತಿದ್ಯಾ? ಹಾ, ಮೈಸೂರು ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ I ಸರ್, see. ಮೇಡಮ್ ಇನ್ಫಾರ್ಮ್ ಮಾಡಿ. ಓಕೆ, ನಾನು ಮೇಡಮ್ ಇನ್ಫಾರ್ಮ್ ಮಾಡ್ತೀನಿ. ಎಷ್ಟು ಗಂಟೆಗೆ ಲ್ಯಾಂಡ್ ಆಗುತ್ತೆ? ಆದಷ್ಟು ಬೇಗ ಸರ್. ಓಕೆ ಸರ್, ಓಕೆ. ಸ್ವಲ್ಪ ಬೇಗ ಸರ್. ಸರಿ ಸರ್, ಹೇಳ್ತೀನಿ ಸರ್. ಓಕೆ. ಮೇಡಮ್, ಏನು ಇವಾಗ ತಾನೇ ಫೋನ್ ಬಂತು ಮೇಡಮ್. ನಮ್ಮ ಅಮ್ಮನ್ಗೆ ಹಾರ್ಟ್ ಅಟ್ಯಾಕ್ ಅಂತೆ ಮೇಡಮ್. ಲೀವ್ ಬೇಕು ಮೇಡಮ್. ಹಾ ಸರ್. ಏನು ಹೇಳ್ತಿದ್ದೀರಾ? ಹೌದು ಮೇಡಮ್, ನಾನು ಎತ್ತ ದೇವ್ರು ಮೇಡಮ್. ಸೀರಿಯಸ್ ಆಗ್ಬಿಟ್ಟು ICU ಅಡ್ಮಿಟ್ ಆಗಿದ್ದಾರಂತೆ ಮೇಡಮ್. ಓಕೆ ಓಕೆ, ಹೋಗಿ ಬನ್ನಿ. ಗುಡ್ ಮಾರ್ನಿಂಗ್ ಮೈ ಲಾರ್ಡ್. ನಿಮ್ಮ ತಮ್ಮನ್ನ ರಿಮೈಂಡ್ ಮಾಡಬೇಕು, ಅದೇ ಅಲ್ವಾ? ಎಸ್ ಸರ್, ದಿಸ್ ಇಸ್ ಕಮಿಷನರ್ಸ್ ಲೆಟರ್. ಮನೆಯಲ್ಲಿ ವಿಜಯ್ ದಿಯಾ ಇದ್ದಾರಾ? ಇಲ್ಲ ಮೇಡಮ್, ಖಾಲಿ ಮಾಡಿ ಹೋದ್ರು, ಇನ್ನ ಯಾರು ಬಂದಿಲ್ಲ.
ಏಯ್ ನಾವಿರೋ ಜಾಗ ಯಾರು ಗೊತ್ತಿಲ್ಲ ಅಲ್ಲ? ಗೊತ್ತಿಲ್ಲ ಮಗ. ಏಯ್ ಎಲ್ರು ಮೊಬೈಲ್ ಆಫ್ ಮಾಡ್ರೋ. ಓಕೆ ಮಗ. ಬ್ಯಾಟ್ರಿ ನೀನ್ ಮಾತ್ರ ಆಫ್ ಮಾಡ್ಬೇಡ, ಕಾಲ್ ಬರುತ್ತೆ. ಈ ಬೆಟ್ಟದ ಮೇಲೆ ಆಫ್ ಮಾಡಿದ್ರೇನು ಆನ್ ಮಾಡಿದ್ರೇನು ಹೆಂಗಿದ್ರು ಸಿಗ್ನಲ್ ಸಿಗಲ್ಲ. ಎಷ್ಟು ದಿನ ಆಯ್ತು ಬೆಂಗಳೂರು ಮಣ್ಣಲ್ಲಿ ಕಾಲು ಇಡ್ತಿದ್ದ ಹಾಗೆ ಏನೋ ರೋಮಾಂಚನ. ಏನಣ್ಣ ಹೀಗೆ ಹೇಳ್ತಿದ್ಯಾ? ಮತ್ತೆ ಕಾಲು ಇಡ್ತಿದ್ದ ಹಾಗೆ ಒಂದು ಫ್ಯಾಮಿಲಿನೇ ಕ್ಲೋಸ್ ಮಾಡ್ತೀವಲ್ಲ. ಹೇಳೋ, ನಾನು ರವಿ ಮಾತಾಡ್ತಾ ಇದ್ದೀನಿ. ನಿನ್ ಕಾಲ್ಗೆ ತಾನೇ ವೇಟ್ ಮಾಡ್ತಿದ್ದು. ಜಗನ್ ಬಂದ್ಬಿಟ್ನೋ. ಬಂದ್ಬಿಟ್ನಾ? ಲೋ ಮಗ ಬಂದ್ಬಿಟ್ನಂತೆ. ಏನ್ ಮಗ, ಫಾರಿನಿಂದ ಸ್ಮಶಾನಕ್ಕೆ ಹೋಗಕ್ಕೆ ಪಾಸ್ಪೋರ್ಟ್ ತಗೊಂಡು ವೀಸಾ ತಗೊಂಡು ಪಾಸ್ಪೋರ್ಟ್ ಅಲ್ಲಿ ಇಮಿಗ್ರೇಷನ್ ಅಲ್ಲಿ ಸೀಲ್ ಒತ್ತಿಸ್ಕೊಂಡು ಬಂದಿದ್ದಾನ ಅವನ ಅಜ್ಜಿಲೇ. ಡ್ರೈವರ್ ಗಾಡಿ ನಿಲ್ಸೋ. ಬಾಂಬಿಟ್ಟಿರೋದು ನನ್ನನ್ನೇ ಕೇಳ್ತೀಯಾ? ತಿಂಗಳ ತಗೊಂಡು ನನ್ನನ್ನೇ ಕೇಳ್ತೀಯಾ? ಬಂದ್ ಹಿಳಿತಿದ್ದಾಗೆ ಇಟ್ಬಿಟ್ರು. ಸ್ವಲ್ಪ ಮಿಸ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ? ಸಾರಿ ಸರ್. ಸಾರಿ ಡಸಂಟ್ ಮೇಕ್ ಎ ಡೆಡ್ ಮ್ಯಾನ್ ಅಲೈವ್. ನೀನು ಎನ್ಕೌಂಟ್ರ್ ಮಾಡ್ತೀನಿ ಅಂತ ಹೇಳ್ತಾನೆ ಇದೆಯಾ? ಅವನು ನನ್ನ ಕತೆ ಮುಗಿಸೋ ತರ ಇದ್ದಾನೆ. ತೆಗಿಯ ಕಾರ್ನ. ಮಿಸ್ ಆಗ್ಬಿಟ್ನು. ಮಿಸ್ ಆಗ್ಬಿಟ್ಟ ಅವನು. ಶಿಟ್. ಏಯ್ ಯಾರೋ ಇಟ್ಟಿದ್ದು? ನಾನೇ ಅಲ್ವೇನ ಇಟ್ಟಿದ್ದು? ಏಯ್ ಹೋಗೋ ಕೋತಿ ನನ್ ಮಗನೇ. ಸರ್, ಎಸ್, ಇವತ್ತು ಬೆಳಿಗ್ಗೆ ಮಿಸ್ಟರ್ ಜಗನ್ನಾಥ್ ಬೆಂಗಳೂರಿಗೆ ಬಂದು ಇಳಿದಿದ್ದ ಕೂಡಲೇ ಅವ್ರ ಕಾರ್ಗೆ ಬಾಂಬ್ ಇಟ್ಟು ಮರ್ಡರ್ ಮಾಡೋದಕ್ಕೆ ವಿಜಯ್ ಟ್ರೈ ಮಾಡಿದಾನೆ ಸರ್. ಹಾಗಾಗಿ ಅವನ್ನ ಈ ಕೂಡಲೇ ಅರೆಸ್ಟ್ ಮಾಡೋದಕ್ಕೆ ಮತ್ತೆ ಅರೆಸ್ಟ್ ಮಾಡಿದಾಗ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಎನ್ಕೌಂಟರ್ ಮಾಡೋದಕ್ಕೆ ಆರ್ಡರ್ಸ್ ಬೇಕು ಸರ್. ಬೇಗ ಹೋಗು. ಏ ಸ್ಟಾಪ್. ವಿಜಯ್ ಫ್ರೆಂಡ್ಸ್ ಅವರು. ಬಾ ಅವ್ರನ್ನ ಫಾಲೋ ಮಾಡು. ಹೋಗು ಫಾಸ್ಟ್. ಬರ್ತೀನಮ್ಮ. ಸರಿ ಅಮ್ಮ. ಗಾಡಿ ನಿಲ್ಸು. ನೀವು ಬೀರ್ಬಲ್ ಅವ್ರ ಅಮ್ಮ ತಾನೆ? ಹೌದಮ್ಮ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನಿಮ್ಮ ದಯದಿಂದ. ಓಕೆ. ಅಯ್ಯಯ್ಯೋ, ACP ಕೌಸಲ್ಯ ಮೇಡಮ್ಗೆ ಸಿಗ್ನಲ್ ಸಿಗದಿರೋ ಜಾಗದಲ್ಲೂ ಸಿಗುತ್ತಲ್ಲಪ್ಪ. ಹಲೋ ಬೀರ್ಬಲ್. ಹೇಳಿ ಮೇಡಮ್. ಇವಾಗ ಅಮ್ಮ ಹೇಗಿದ್ದಾರೆ? ಇವಾಗೋ ಅವಾಗೋ ಅಂತ ಇದ್ದಾರೆ ಮೇಡಮ್. ಯಾವ ಟೈಮಲ್ಲಿ ಏನು ಅಂತಾನೆ ಹೇಳಕ್ಕಾಗಲ್ಲ ಅಂತಿದ್ದಾರೆ ಮೇಡಮ್. ಹ್ಯಾವ್ ಯು ಟ್ರೇಸ್ ದ ಕಾಲ್? ಮಾಡಿದ್ದೀನಿ ಮೇಡಮ್, ಹಿಲ್ಸ್ ಮೇಲೆ ಇದ್ದಾರೆ ಮೇಡಮ್. ಬೇಗ ಹೋಗು. ನಾನಾ ಅವನ ಬದುಕೋದ ಸಾಯೋದ ನಾನೇ ನೋಡ್ಕೋತೀನಿ. ಅಲ್ವಾ ಮಗ, ನೀನೊಬ್ನೇ ಹೋಗೋದು ಒಳ್ಳೇದಲ್ಲ ಕಣೋ. ನಾವು ಬರ್ತೀವೋ. ಏಯ್ ಸಾವಿಗೆ ಭಯ ಪಟ್ಟಿದ್ರೆ ಹೋರಾಟ ಮಾಡ್ತಾನೆ ಇರ್ಲಿಲ್ಲ ಕಣೋ. ಫೇಸ್ ಟು ಫೇಸ್ ಯುದ್ಧ ಮಾಡೇ ಅಲ್ವಾ ಮಗ? ನನಗೇನಾದ್ರೂ ಪರವಾಗಿಲ್ಲ ಕಣೋ. ನಾನು ಸಾವನ್ನೇ ಹುಡ್ಕೊಂಡು ಹೋಗ್ತಾ ಇರೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಒಂದು, ಅವನು ಉಸಿರು ನಿಂತ ಮೇಲೆ ನನ್ನ ಈ ಉಸಿರು ನಿಲ್ಲೋದು. ದಿಯಾ, ಏನಾಯ್ತು ನಿನಗೆ? ಅವ್ರನ್ನ ನೋಡಿ ನೀನು ಹೇಳ್ತೀಯಲ್ಲ, ಸಾವಾಗ ನಾನು ಭಯ ಪಡಲ್ಲ, ಸಂತೋಷವಾಗಿ ಸಾಯ್ತೀನಿ ಅಂತ. ಎಲ್ಲಿ ನನ್ನ ನೋಡಿ ಹೇಳು, ನನ್ನ ಕಣ್ಣ ನೋಡಿ ಹೇಳು. ಅಲ್ಲ ಕಣು, ನಿನ್ ಪ್ರೀತಿ ಸತ್ತೋಯ್ತು ಅಂತ ನೀನ್ ದ್ವೇಷ ತೀರ್ಸ್ಕೊತಿದ್ಯಾ? ನನ್ ಪ್ರೀತಿ ಸತ್ತೋದ್ರೆ ನಾನು ಯಾರ ಮೇಲೆ ದ್ವೇಷ ತೀರ್ಸ್ಕೊಳ್ಳಿ? ಇಲ್ಲಿ ನೋಡು, ಅವ್ರು ಹೇಳೋ ಥರ ನೀನೊಬ್ನೇ ಹೋಗ್ಬೇಡ ಅಂತ ನಾನು ಹೇಳಲ್ಲ, ನನ್ನ ಜೊತೆಲಿ ಬರ್ತೀನಿ ಅಂತನೂ ಹೇಳಲ್ಲ. ನೀನೊಬ್ನೇ ಹೋಗ್ತಿದ್ಯಾ, ಗೆದ್ಬಿಟ್ಟು ಬರ್ತೀಯಾ. ನಿನ್ ಪ್ರೀತಿ ಸತ್ಯ ಆದ್ರೆ ನಿಜವಾಗ್ಲೂ ಗೆಲ್ತೀಯಾ? ನನ್ನ ಪ್ರೀತಿ ಸತ್ಯ ಆದ್ರೂ ನೀನ್ ಖಂಡಿತ ಗೆಲ್ತೀಯಾ? ಹೋಗ್ಬಾ.
ಮಾಡ್ತಿದ್ದಾನೋ? ಎಲ್ಲ ಅವನ ಸ್ಕೂಲ್ಗೆ ಹೋಗಿದ್ದಾನೆ ಸರ್. ಸ್ಕೂಲ್ಗ ಏನ್ ತಮಾಷೆ ಮಾಡ್ತಿದ್ಯಾ? ಅಕ್ಕನ್ ಮಗ ಸ್ಕೂಲ್ಗೆ ಹೋಗಿ ತಮಾಷೆ ಮಾಡ್ತಾನ ಹೇಳಿ? ಪ್ರೀ ಕೆಜಿ ಓದ್ತಿದ್ದಾನೆ ಸರ್. ಏಯ್ ಸರ್ 75,000 ಡೊನೇಷನ್ ಕೇಳ್ತಿದ್ದಾರೆ. ಶೂಟ್ ಮಾಡ್ಬಿಡ್ತೀನಿ. ಅಯ್ಯೋ ಇದು ಬೇರೆ ಇದೆಯಾ? ಅಯ್ಯೋ ಏಯ್ ಬೀರ್ಬಲ್, ನೀನೇನೆ ಎಲ್ಲಿದ್ಯಾ? ಅವ್ರು ತುಂಬಾ ದಿನದಿಂದ ನಮ್ ಜೊತೆ ಇದ್ದಾರೆ. ಹುಡುಗರು ಬೀರ್ ತಂದಿಟ್ಟಿದೀನಿ ಅಂದ್ರೆ ಅದಕ್ಕೆ. ಎಲ್ಲಿ ಎಲ್ಲಿ ಎಲ್ಲಿ? ಸರ್ ಅಲ್ಲಿಲ್ಲ, ಬೀರು ಮೇಲಿದೆ. ಅವನು ಎಲ್ಲಿ ಅಂತ ಕೇಳಿದ್ದು. ಗುಡ್ ಮಾರ್ನಿಂಗ್ ಮಿಸ್ಟರ್ ಸೇನ್ ಗುಪ್ತಾ ಸರ್. ಇವನ ಹೆಸರು ವಿಜಯ್. ನಿಮ್ ತಮ್ಮ ತಾನೇ? ನೋ, ಅವನೊಬ್ಬ ಕೊಲೆಗಾರ. ಆಲ್ರೆಡಿ ಇಬ್ಬರನ್ನ ಮರ್ಡರ್ ಮಾಡಿದ್ದಾನೆ. ಸರಿ ಮೇಡಮ್, ಇಬ್ಬರನ್ನ ಕೊಲೆ ಮಾಡಿದ್ದಾನೆ. ಆದ್ರೆ ವಿಟ್ನೆಸ್ ಇಲ್ಲ ಅಂತ ಹೊರಗೆ ಸುತ್ತಿದ್ದಾನೆ. ಹೌದ್ ತಾನೇ? ಎಸ್, ಯು ಆರ್ ರೈಟ್. ಕಾನೂನಿಗೆ ಕಣ್ಣಿಲ್ಲ, ಕಾನೂನಿಗೆ ಕಣ್ಣಿಲ್ಲ ಅಂತ ದೊಡ್ಡ ದೊಡ್ಡ ಮಹಾನ್ಗಳೆಲ್ಲ ತುಂಬಾ ವರ್ಷದಿಂದ ಹೇಳ್ತಿದ್ದಾರೆ. ಸಾಕ್ಷಿ ಇಲ್ಲ ಅಂದ್ರೆ ನ್ಯಾಯಕ್ಕೆ ಶಿಕ್ಷೆ ಕೊಡ್ಬೋದು ಅಂತ ನಾನು ಈ ಕೆಲ್ಸಕ್ಕೆ ಬಂದಾಗ್ಲಿಂದ ಹೇಳ್ತಾ ಇದ್ದೀನಿ. ಯಾವನ್ ಕೇಳಿಸ್ಕೊಂಡ? ಎಸ್, ದಟ್ಸ್ ಅ ಡ್ರಾಬ್ಯಾಕ್. ಓಕೆ, ವಾಟ್ಸ್ ದ ಮ್ಯಾಟರ್? ನೀವ್ ಯಾಕೆ ಬಂದಿದ್ದೀರಾ? ಸರ್, ಪುಟ್ ಹಿಮ್ ಇನ್ ದ ಜೈಲ್. ಇನ್ನೊಂದು ಆರ್ಡರ್ ಬರೋವರೆಗೂ ಇವನ್ ಜೈಲಲ್ಲೇ ಇರಬೇಕು. ಇವನ್ ಇಲ್ಲಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಪ್ರತಿಯೊಬ್ಬ ಕೊಲೆಗಾರನು ಒಂದು ಫ್ಲಾಶ್ ಬ್ಯಾಕ್ ಇಟ್ಕೊಂಡಿರ್ತಾನಲ್ಲ, ನೀನ್ ಹೇಗೆ? ನಿಮ್ ತರ ಜೈಲರ್ ಆಗಿದ್ದು ನಾನು ಇವತ್ತು ಕೊಲೆಗಾರ ಆಗಿ ಬದಲಾಗಿದ್ದೀನಿ. ದಟ್ಸ್ ಆಲ್. ಹೋಗೋ ಒಳಗಡೆ. ಲಾಕಿಮ್. ಕೌಶಿ, ನಾನು ಶಾಲುನ ಸ್ಕೂಲಿಗೆ ಡ್ರಾಪ್ ಮಾಡಿ ಹಾಗೆ ಕಾಲೇಜಿಗೆ ಹೋಗ್ತೀನಿ. ಓಕೆ ಓಕೆ, ಈವ್ನಿಂಗ್ ಬೇಗ ಬಂದ್ಬಿಡಿ. ಓಕೆ. ರಿಸೆಪ್ಷನ್ಗೆ ಹೋಗ್ಬೇಕು. ಬರ್ತೀನಿ ಬಿಡು. ಓಕೆ. ಇನ್ನೊಂದು ಗಂಟೆಲಿ ನೀನು ಬಾ ಮೈದ ನನ್ನ ಕಾಲಡಿಗೆ ಬಂದು ಬೀಳಬೇಕು. ಇಲ್ಲ ಅಂದ್ರೆ ನಿನ್ನ ಹೆಂಡತಿನೋ ನಿನ್ನ ಮಗುನೋ ನಿನ್ನ ಕಾಲ್ ಕೆಳಗೆ ಬೀಳ್ತಾರೆ. ಗೊತ್ತಾಯ್ತಾ? ಜಗನ್ ಸರ್, ಅವನೊಂದು ಸಿಟಿ ಎಲ್ಲ ಹುಡುಕ್ದೆ. ಕೊನೆಯಲ್ಲಿ ಈಗ ಗೊತ್ತಾಯ್ತು ಅವ್ರ ಅಕ್ಕ ಅವನನ್ನು ಕರ್ಕೊಂಡೋಗಿ ಸೇಫ್ಟಿಯಾಗಿ ಜೈಲಲ್ಲಿ ಇಟ್ಟಿದ್ದಾಳೆ ಅಂತ. ಈಗೇನಯ್ಯ ಮಾಡ್ತೀಯಾ? ನೀವಲ್ಲಿ ಆ ಅಕ್ಕ ಮತ್ತೆ ಆ ಮಗುನ ಮುಗಿಸಿ ನಾನಿಲ್ಲಿ ಜೈಲಿಗೆ ಹೋಗಿ ಇವನ್ ಕತೆನ ಮುಗಿಸ್ತೀನಿ. ಏಯ್ ನಿಂತ್ಕೊಳ್ಳೋ. ಏಯ್ ಅವನ್ನ ಹುಡುಕಾಕ್ರ. ಏಯ್ ಬಿಡಬೇಡಿ ಅವನ್ನ. ಚಾಲು 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 ಮಾಮ. ಚಾಲು ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ? ಶಾಲು ಇಲ್ಲೇ ಇರು.
ಶಾಲು ನೋಡ್ದಿಯಲ್ವಾ, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್ ಕಸಾಯಿ ಅಂಗಡಿಲಿ ಬಲಿಗೆ ಕಾಯ್ತಾ ಇದೆ ನೋಡು. ಇವಳನ್ನ ಯಾವಾಗ್ಲೂ ಸುಟ್ಟು ಬಿಸಾಕ್ತಿದ್ದೆ. ಅವತ್ತು ಪ್ರೀತಿಸ್ತೋಳ್ನ ನಾನು ಕೊಂದಾಗ ನೀನ್ ಕಣ್ಣೀರ್ ಹಾಕ್ತೆ ನೋಡು, ಅದು ತುಂಬಾ ಚೆನ್ನಾಗಿತ್ತು. ಅದೇ ತರ ನಿಮ್ಮ ಅಕ್ಕನ್ನು ನಾನು ಸುಟ್ಟು ಸಾಯಿಸ್ತೀನಿ. ಅದನ್ನ ನೋಡಿ ಕಣ್ಣೀರ್ ಹಾಕು. ಅದನ್ನ ಸಂತೋಷ ಪಡ್ಬೇಕು. ನೋಡ್ತೀಯಾ? ಅವನ್ಗೇನಾದ್ರೂ ಆದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಕಣ. ಶಿವ, ವಿಜಯ್ ಬೇಡ, ವಿಜಯ್ stop it, ವಿಜಯ್. ನೋ ವಿಜಯ್, ಹೇಳಕ್ ಕೇಳು. ವಿಜಯ್, ನೋ ಪ್ಲೀಸ್ ಡೋಂಟ್ ಕಿಲ್ ಹಿಮ್. ವಿಜಯ್, ಐ ಸೆಡ್ ನೋ, ಲಿಸನ್ ಟು ಮೀ. ಹೇಳಕ್ ಕೇಳು ವಿಜಯ್. ವಿಜಯ್, ನೋ ಸ್ಟಾಪ್ ಇಟ್. ಹೇಳಕ್ ಕೇಳು, ಅವನ್ನ ಬಿಟ್ಬಿಡು. ವಿಜಯ್, ವಿಜಯ್ ಪ್ಲೀಸ್. ನಮ್ಮ ಅಕ್ಕ ನೀನೇ ಕೆಳಗಡೆ ಬಿದ್ದು ನೇಣ್ ಹಾಕೊಂಡು ಸತ್ತೋದೆ ಅಂತ ಕೇಸ್ ಕ್ಲೋಸ್ ಮಾಡ್ತಾರೆ ಕಣ. ನೀನು ವಿಜಯ್, ಹೇಳಕ್ ಕೇಳು. ನರಳಿ ನರಳಿ ಸಾಯ್ಬೇಕು ಕಣ. ವಿಜಯ್, ವಿಜಯ್ ಬೇಡ, ಪ್ಲೀಸ್ ಡೋಂಟ್ ಡೂ ದಿಸ್. ವಿಜಯ್ ಪ್ಲೀಸ್. ಹಾರೋ ಇವನೇ ಸರ್ ಜಗನ್ನಾಥ್ ಕೊಲೆ ಮಾಡಿದ್ದು. ಅದು ಅಲ್ಲದೆ ಸರ್, ಜಗನ್ನಾಥ್ ಅವ್ರ ಫ್ರೆಂಡ್ಸ್ ಕೂಡ ಇವನೇ ಸರ್ ಕೊಲೆ ಮಾಡಿದ್ದು. ಕೊಲೆ ಮಾಡೋದು ಇವನಿಗೊಂದು ಹ್ಯಾಬಿಟ್ ಆಗೋಗಿದೆ. ಇನ್ನೊಬ್ರು ಜೀವ ಅಂದ್ರೆ ಇವನಿಗೆ ಅಷ್ಟೊಂದು ಕೇವಲ ಸರ್. ಸರ್, ಜಗನ್ನಾಥ್ ಅವ್ರನ್ನ ಇವನೇ ಸರ್ ಕೊಲೆ ಮಾಡಿದ್ದು. ಅದು ನಾನೇ ನೋಡಿದ್ದು ಸರ್. ನಾನೇ ಸರ್ ಸಾಕ್ಷಿ ಅದಕ್ಕೆ. ನಾನ್ ಮಾತ್ರ ಅಲ್ಲ ಸರ್, ಮೇಡಮ್ ನೋಡಿದಾರೆ ಸರ್. ಕೂತಿದಾರಲ್ಲ ಸರ್. ಹೇಳಿ ಸರ್, ನಿಜವಾಗ್ಲಿ ಸರ್. ಹೇಳಿ ಸರ್, ಹೇಳಿ ಮೇಡಮ್. ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ಹೇಳಿ ಮೇಡಮ್. ಸ್ವಲ್ಪ ಕಾಮಾಗಿರಿ. ಹೇಳಿ. ಅವನೇ ಎಲ್ಲ ಒಪ್ಕೋತಾನೆ. ಹೇಳೋ. ಏನಕ್ಕ ಹೇಳು ಅಂತಿದ್ಯಾ? ಹೇಳಪ್ಪ. ಅಕ್ಕ ನಿನ್ನ ಕಷ್ಟಪಟ್ಟು ಬೆಳೆಸಿದ್ದಾರೆ, ಎಲ್ಲಾನು ಹೇಳು. ನಮ್ ಕಮಿಷನರೇ ಅಲ್ವಾ? ಶಟ್ ಅಪ್. ಸರಿ ಅಕ್ಕ. ನಡ್ದಿದ್ದು ಹೇಳೋ. ಏನಕ್ಕ ನಡೀತು? ನೀ ಅಲ್ಲಿ ಬಂದಿದ್ದು, ಎಲ್ಲಾರನ್ನು ಹೊಡೆದಿ ಸಾಯಿಸಿದ್ದು, ಜಗನ್ನಾಥ್ ಕತ್ತೆಗೆ ಹಗ್ಗ ಹಾಕಿ ಸಾಯಿಸಿದ್ದು, ಎಲ್ಲಾನು ಹೇಳೋ. ಏಯ್, ಯಾರೋ ಜಗನ್ನಾಥ್ ಮಗ 24 ಗಂಟೆನೂ ಲಾಲಿ ಅನ್ನೋಳೊಬ್ಳು ಫೋನಲ್ಲಿ ಮಾತಾಡ್ತಿರ್ತಾಳಲ್ಲ, ಅವನ್ ಕಡೆ ಅನ್ಸುತ್ತೆ. ನೋ ಕಾಮಿಡಿ ಮಗ, ಇವ್ರು ಕಾಮಿಡಿ ಅನ್ಕೋತಾ ಇದ್ದಾರೆ. ಸೈಲೆನ್ಸ್.
ಏನ್ ಮಾಡ್ತಿದ್ಯಾ ನೀನು? ನೀವು ಸೈಲೆನ್ಸ್ ಹಾಕಂದ್ರಿ, ಅದಕ್ಕೆ ಫೋನ್ ಸೈಲೆನ್ಸ್ ಹಾಕ್ತಿದ್ದೀನಿ ಸರ್. ನಾನ್ ಸೆನ್ಸ್. ಆ ಮೋಡ್ ಇದ್ರಲ್ಲಿ ಇಲ್ಲ ಸರ್. ಇಡಿಯಟ್. ಆನಂದ್ ಸರ್, ಸಾರ್ ನಿಮ್ಮನ್ನ ಕರಿತಾ ಇದ್ದಾರೆ. ಏಯ್ ಸರ್ ಸರ್ ಇವರೆಲ್ಲ ಸರ್ ಕೇಸ್ನ ಡೈವರ್ಟ್ ಮಾಡ್ಕೊಡ್ತೀವಿ ಸರ್. ಇವರೇ ಸರ್ ಕೊಲೆ ಮಾಡಿದ್ದು, ಇವರೇ ಸರ್ ಕೊಲೆ ಮಾಡಿದ್ದು. ನಾವಿಬ್ರು ನೋಡಿದೀವಿ ಸರ್ ಕಣ್ಣಾರೆ. ಇದಕ್ಕಿಂತ ಏನ್ ಸಾಕ್ಷಿ ಬೇಕು ಸರ್? ಏನ್ ಸಾಕ್ಷಿ ಬೇಕು ಹೇಳಿ ಸರ್, ಹೇಳಿ ಸರ್. ಕೂಲ್ ಕೂಲ್. ಕೌಶಲ್ಯ, ನೀವು ಕಣ್ಣಾರೆ ನೋಡಿದ್ರಾ? ಎಸ್ ಸರ್. ಹೌದು ಸರ್, ನಾನು ಹೇಳಿ ನೋಡ್ದೆ. ಮೇಡಮ್, ಹೇಳಿ. ಇವನೇ ಕೊಲೆ ಮಾಡಿದ್ದು. ಈಗೇನ್ ಹೇಳ್ತೀರಾ ಸರ್? ಸರ್ ನನಗೇನು ಅರ್ಥ ಆಗ್ತಿಲ್ಲ, ತಲೆನೇ ಸುತ್ತುತ್ತಿದೆ. ತಲೆ ಸುತ್ತುತ್ತಾ ಇದ್ಯಾ? ವೀಕ್ಸ್ ಮಾತ್ರೆ ತಗೊಳ್ಳಿ. ಹೋಗ್ ತಗೊಂಬರ್ತೀಯಾ? ನೀವು ಮಾಡಿರೋ ಸಹಾಯಕ್ಕೆ ಏನ್ ಬೇಕಾದ್ರೂ ತರ್ತೀನಿ. ನಾನು ಆಮೇಲೆ ಏನಾದ್ರೂ ಕೆಟ್ಟದಾಗ ಕೇಳ್ಬಿಡ್ತೀನಿ, ಸುಮ್ಮನೆ. ಸರಿ ಸರ್, ನೆನ್ನೆ ಬೆಳಗ್ಗೆ ಈ ಹುಡುಗನ್ನ ಮೇಡಮ್ ಜೈಲಲ್ಲಿ ಬಿಟ್ಟೋದ್ರು. ಭಯಂಕರವಾದ ಕ್ರಿಮಿನಲ್ಲು, 2 ಕೊಲೆ ಮಾಡಿದ್ದಾನೆ, ಅದು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂದ್ರು. ನೀವು ಹುಷಾರಾಗಿ ನೋಡ್ಕೋಬೇಕು, ಯಾವುದೇ ಕಾರಣಕ್ಕೂ ಅವನ್ನ ಹೊರಗೆ ಬಿಡಬಾರ್ದು ಅಂತ ಹೇಳಿದ್ರು. ನಾನು ಕೂಡಲೇ ಅವ್ರ ಕಣ್ಮುಂದೆನೇ ಕರ್ಕೊಂಡೋಗಿ ಲಾಕ್ ಮಾಡಿದೆ ಸರ್. ಅದಾದ್ಮೇಲೆ ಇವತ್ತು ಮಾರ್ನಿಂಗ್ ಅವ್ರು ಬಂದು ಓಪನ್ ಮಾಡಕ್ಕೆ ಹೇಳಿದ್ರು, ಆಮೇಲೆ ಓಪನ್ ಮಾಡಿದೆ. ಹೌದು ತಾನೆ ಮೇಡಮ್? ಇದೇ ಫ್ಯಾಕ್ಟು. ಹಾಗಿರುವಾಗ ಹೇಗ್ ಸರ್ ಅವನು ಹೊರಗೆ ಬಂದು ಅಲ್ಲಿ ಬಂದು ಮರ್ಡರ್ ಮಾಡ್ಬಿಟ್ಟ ಅಂತ ಆ ಅಮ್ಮ ಹೇಳ್ತಾರೆ, ನನ್ನ ಕಣ್ಣಾರೆ ನೋಡ್ದ ಅಂತ ಇವ್ರು ಹೇಳ್ತಾರೆ. ನನ್ಗೇನು ಅರ್ಥ ಆಗ್ತಿಲ್ಲ. ಹಾಗಾದ್ರೆ ನಾನೇನಾದ್ರೂ ಗೋಲ್ಮಾಲ್ ಮಾಡಿದ್ದೀನಾ, ಇಲ್ಲ ತಪ್ಪು ಮಾಡಿದ್ದೀನಾ? ಅದು ಅಲ್ದೆ ನಿನ್ನೆ ಅವನು ತಪ್ಪಿಸ್ಕೊಳ್ಳೋದಕ್ಕೆ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ದ. ಅವನ್ ಮುಖದ ಮೇಲೆ ನಾನು ಸರಿಯಾಗಿ ಜಜ್ಬಿಟ್ಟೆ. ನೋಡಿ, ಅವ್ನ್ ಹೊಡೆದು ಕೈಯೆಲ್ಲ ನೋವು ಬಂದ್ಬಿಡ್ತು, ಅದಕ್ಕೆ ಬ್ಯಾಂಡೇಜ್ ಹಾಕೊಂಡಿದ್ದೀನಿ. ಮ್ಯಾಟರ್ನ ಎಷ್ಟ್ ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದಾರಲ್ವಾ? ಏನೇ ಆದ್ರೂ ಎಕ್ಸ್ಪೀರಿಯನ್ಸ್. ಇದೆಲ್ಲ ಸುಳ್ಳ ಸರ್? ನೀವೇ ಸುಮ್ಮನೆ ಬ್ಯಾಂಡೇಜ್ ಹಾಕೊಂಡು ನಾಟಕ ಮಾಡ್ಬಿಡಿ ಸರ್. ನೀವೇ ಇವ್ನ ಆಚೆ ಬಿಟ್ಟಿರೋದು. ಮಿಸ್ಟರ್ ಆನಂದ್, ಶೌಟ್ ಮಾಡೋದ್ರಿಂದ ನಿಜ ಸುಳ್ಳಾಗಲ್ಲ, ಸುಳ್ಳು ನಿಜ ಆಗಲ್ಲ. ನಿಮಗ್ ನೆನ್ಪಿದ್ಯಾ, ಸ್ವಲ್ಪ ವರ್ಷ ಮುಂಚೆ ನೀವು ಒಂದು ಜೈಲಲ್ಲಿ ಜೈಲರ್ ಆಗಿದ್ರಿ. ಹೌದು. ಆಗ 3 ಕೈದಿಗಳು ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಈ ಹುಡುಗ ಅವ್ರ ಲವರ್ನ ಹುಡುಕೊಂಡೋಗಿ ಕೊಲೆ ಮಾಡ್ಬಿಟ್ರು. ಅದು ನಿಜ ತಾನೆ? ಹೌದು. ಹೌದು ತಾನೆ? ಇಲ್ಲ ಇಲ್ಲ ಇಲ್ಲ, ಸರಿ, ನಿಜ ಅಲ್ಲ. ಆದ್ರೆ ಈ ಹುಡುಗ ಏನ್ ಮಾಡ್ದ ಅಂದ್ರೆ, ನೀವೇ ಆ 3 ಹೊರಗ್ ಬಿಟ್ರಿ, ಅವ್ರು ಹೋಗಿ ಇವನ್ ಲವರ್ನ ಕೊಲೆ ಮಾಡಿದ್ರು ಅಂತ ಕಂಪ್ಲೇಂಟ್ ಮಾಡ್ದ. ಆದ್ರೆ ನೀವು ಇಲ್ಲ, ಆ 3 ಜನ ಒಳಗೆ ಇದ್ರು ಅಂತ ಪ್ರೂವ್ ಮಾಡಿ ನಿಮ್ಮ ಶ್ರದ್ಧೆನ ತೋರಿಸಿದ್ರಿ. ಹೌದು. ನಿಮ್ ಹಾಗೆ ನಾನು ಇವನ್ನ ಒಳಗಾಕ್ದೆ, ನಿಮ್ ತರನೇ ಡಬಲ್ ಲಾಕ್ ಹಾಕ್ದೆ, ನಿಮ್ ತರನೇ ಒಳಗಿಟ್ಟು ಊಟ ಹಾಕ್ದೆ. ಅವತ್ತು ನೀವು ಏನೇನ್ ಮಾಡಿದ್ರು ಅದನ್ನೇ ನಾನು ಇವತ್ತು ಮಾಡಿದ್ದು. ಈ ವಿಷಯದಲ್ಲಿ ನೀವೇ ಸರ್ ನನ್ನ ಗುರುವೇ ಶರಣಂ. ಬಾಲ್ ಹೇಗ್ ಹಾಕಿದ್ರು ಸಿಕ್ಸರ್ ಹೊಡಿತಾರಪ್ಪ. ಒನ್ಸ್ ಅಗೈನ್ ಈಸ್ ಪ್ರೂವ್ಡ್ ಇಸ್ ಎಕ್ಸ್ಪೀರಿಯನ್ಸ್. ಹಲೋ ಸರ್, ನಾನು ಓಸಿ ಮತ್ತೆ OCC ಬ್ಯಾಂಕಿಂದ ಮಾತಾಡ್ತಿದ್ದೀನಿ. ನಿಮ್ಗೆ ಲೋನ್ ಏನಾದ್ರೂ ಬೇಕಿತ್ತಾ ಸರ್? ಇಡಿ ಫೋನ್. ಅಂದ್ರೆ ಜೈಲಲ್ಲಿ ಇದ್ರು ಅಂತ ಹೇಳ್ತಿದ್ದೀರಾ? ಹೇಳ್ತಿಲ್ಲ ಸರ್, ಇದೇ ಫ್ಯಾಕ್ಟ್. ಆಸ್ ಪರ್ ಜೈಲ್ ರೆಕಾರ್ಡ್ಸ್, ಲಾಸ್ಟ್ 24 hours he was in jail. ಸರ್ ಸರ್ ಸುಳ್ಳು ಹೇಳ್ತಾರೆ ಸರ್, ಸುಳ್ಳು ಹೇಳ್ತಾರೆ ಸರ್ ಇವರು. ಸರ್ ನಮ್ಮ ಬಗ್ಗೆ ಬಿಡಿ ಸರ್, ಮಗು ಸುಳ್ಳು ಹೇಳ್ತಾ ಸರ್? ಹೇಳಲ್ಲ. ಒಂದು ನಿಮಿಷ ಸರ್. ಹಲೋ, ಈ ಹಾಡ್ ನಿಮಗ್ ಬೇಕು ಅಂತಂದ್ರೆ ನಂಬರ್ 1 ಅಂದು ಒತ್ತಿರಿ. ಏ ಶಟ್ ಅಪ್. ಈ ಮಗು ಏನಾದ್ರೂ ಕರೆಕ್ಟಾಗಿ ಹೇಳುತ್ತಾ? ನೀನ್ ನೋಡ್ದೆ ಅಲ್ವಾ? ಹೌದು. ನಿಜ ಹೇಳ್ತೀಯ ಅಲ್ವಾ? ಹೇಳ್ತೀನಿ. ನಿನ್ನನ್ನು ನಿಮ್ಮ ಅಮ್ಮನು ಯಾರು ಬಂದು ಕಾಪಾಡಿದ್ದು? ಯಾರ್ ಬಂದು ಕಾಪಾಡಿದ್ದು? ಒಂದ್ ವೇಳೆ ಸ್ಪೈಡರ್ ಮ್ಯಾನ್ ಇರ್ಬೇಕು. ಹಾ, ಅದೇ ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ. ಸ್ಪೈಡರ್ ಮ್ಯಾನ್ ತರನೇ ಕನ್ನಡಿನ ಹೊಡ್ಕೊಂಡು ಒಳಗಡೆ ಬಂದ್ರು. ಸ್ಪೈಡರ್ ಮ್ಯಾನ್ ತರನೇ ಫೈಟ್ ಮಾಡಿದ್ರು. ಸ್ಪೈಡರ್ ಮ್ಯಾನ್ ತರನೇ ವಿಲ್ಲಲ್ನೆಲ್ಲ ಕ್ಲೋಸ್ ಮಾಡಿದ್ರು. ನನ್ನನ್ನ ನಮ್ಮಮ್ಮನ ಕಾಪಾಡಿ ಸ್ಪೈಡರ್ ಮ್ಯಾನ್ ತರನೇ ಹಾಗೆ ಹಾರೋಗ್ಬಿಟ್ರು. ವೆರಿ ಗುಡ್ ಪುಟ, ವೆರಿ ಗುಡ್. ಇಂತ ಮಗು ಅಳದನ್ ನೋಡ್ತಾ ಇದ್ರೆ ನನಗೆ ಸ್ಪೈಡರ್ ಮ್ಯಾನ್ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ಬಂದ್ ಕಾಪಾಡ್ತಾರೆ. ಇದೇ ಜಗದ ನಿಯಮ. ನೋ ಕಾಮಿಡಿ. ನಮ್ ತಾಯಿ ಸತ್ವಾಗ್ಲಿ ಇದು ಕಾಮಿಡಿ ಅಲ್ಲ ಸರ್. ಮತ್ತೆ ಈ ಮಗು ಹೇಳೋದನ್ನ ನೋಡ್ತಾ ಇದ್ರೆ ಮತ್ತೆ ಜಗನ್ನಾಥನ ಕೊಂದಿದ್ದು ವಿಜಯ್ ಅಲ್ಲ ಅಂತ ಗೊತ್ತಾಗ್ತಿದೆ. ಇವನೇ ಸರ್ ಕೊಲೆ ಮಾಡಿದ್ದು, ನೋ ಡೌಟ್ ಅಬೌಟ್ ಇಟ್ ಸರ್. ಸರ್ ನಾನು ಪ್ರೂವ್ ಮಾಡ್ತೀನಿ ಸರ್, ನಾನು ಪ್ರೂವ್ ಮಾಡ್ತೀನಿ ಸರ್. ಕೂಲ್ ಆನಂದ್, ನೀವು ಹೇಳಿದ್ದು ನಿಜಾನೇ ಆಗಿದ್ರು ಕೂಡ ಕೇಸ್ ಫೈಲ್ ಮಾಡಿದ್ರೆ ಕೋರ್ಟ್ ಅಲ್ಲಿ ನಿಲ್ಲಲ್ಲ. ಯಾಕಂದ್ರೆ ಅವರು ಕೊಲೆ ನಡೆದಾಗ ಜೈಲಲ್ಲಿ ಇದ್ರು ಅಂತ ಹೇಳೋದಕ್ಕೆ ಎವಿಡೆನ್ಸ್ ಸ್ಟ್ರಾಂಗ್ ಆಗಿದೆ. ಓಕೆ ಸರ್. ಸಿ ಕೌಶಲ್ಯ, ಯಾರೋ ಒಬ್ರು ಸ್ಪೈಡರ್ ಮ್ಯಾನ್ ತರ ಬಂದು ಈ ಕೊಲೆನ ಮಾಡಿ ಹೋಗಿದ್ದಾರೆ. ಅವನ್ ಯಾರು ಅಂತ ಕಂಡು ಹಿಡಿಯೋದು ನಮ್ ಡ್ಯೂಟಿ. ಅಂಡ್ ಐ ಆಮ್ ಗಿವಿಂಗ್ ದ ಜಾಬ್ ಟು ಯು.
ಯು ಇನ್ವೆಸ್ಟಿಗೇಟ್. ಓಕೆ ವಿಜಯ್, ಯು ಕ್ಯಾನ್ ಗೋ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಬಿಡ್ಬೇಡಿ ಸರ್. ಸರ್ ಸರ್ ಸ್ಪೈಡರ್ ಮ್ಯಾನ್ ಅದು ಇದು ಅಂತ ಹೇಳಿ ಯಾಮಾರಿಸ್ತಾ ಇದ್ದಾರೆ ಸರ್ ನಿಮ್ಮನ್ನ. ಸರ್ ಸರ್ ಬಿಡ್ಬೇಡಿ ಸರ್, ಪ್ಲೀಸ್ ಸರ್. ಸರ್ ಬಿಡ್ಬೇಡಿ ಸರ್ ಅವ್ರನ್ನ. ಸರ್ ನೀವು ಬಿಟ್ರೆ ನಾನು ಬಿಡಲ್ಲ ಸರ್. ನಿಮ್ಮನ್ನ ಎನ್ಕೌಂಟರ್ ಮಾಡ್ಬಿಡ್ತೀನಿ. ನಿಮ್ಮನ್ನ ಶೂಟ್ ಮಾಡ್ಬಿಡ್ತೀನಿ. ನಾನೇ ನಿನ್ನ ಶೂಟ್ ಮಾಡಿ ಸಾಯಿಸ್ತೀನಿ, ನೋಡ್ತಾ ಇರೋ. ನಿನ್ನ ಬಿಡಲ್ಲ ಕಣ. ಹಲೋ ಇದು ಯಾರ ಕೆಲ್ಸ? ಇದು ಸ್ಪೈಡರ್ ಮ್ಯಾನ್ದೆ. ಸೂಪರ್ ಮಗ. ಯಾರ್ಯಾರಿಗೋ ಬಾಂಬ್ ಬಿಟ್ಟ, ಈ ಒರಿಜಿನಲ್ ವಿಲ್ಲನ್ನ ಬಿಟ್ಬಿಟ್ನಲ್ಲ ಅಂತ ಫೀಲ್ ಮಾಡ್ಕೊಂಡೆ. ಕರೆಕ್ಟಾಗಿ ಕತೆ ಮುಗಿಸ್ಬಿಟ್ಟ.